ಶರ್ಮಾ ಅಂತ ಇಲ್ಲಿನ ಗ್ರೂಪ್ ಎಡಿಟರು. ಎಲ್ರಿಗೂ ನಮಸ್ಕಾರ. ಪುಷ್ಪ ಅವರಿಗೆ ನಮಸ್ಕಾರ, ಕಾಂತಿ ಶೆಟ್ಟಿ ಅವರಿಗೆ ಬಹಳ ಪ್ರೀತಿಯ ನಮಸ್ಕಾರ, ಗೌರವದ ನಮಸ್ಕಾರ. ನೀವೆಲ್ಲರೂ ಕೂಡ ಜಗಳ ಆಡ್ತಾ ಇದ್ದೀರಿ. ಜಗಳ ಕೇಳಿಸ್ಕೊಳ್ಳೋಕೆ ಬಹಳ ಚೆನ್ನಾಗಿದೆ, ಬಹಳ ಮಜಾ ಇದೆ. ಮೊಬೈಲ್ ಫೋನ್ ಇಟ್ಕೊಂಡು ಡೇಟಾಗಳನ್ನು ಡೀಟೇಲ್ಗಳನ್ನು ಕೊಡೋದು ಆರಾಮ್ ಅನ್ಸುತ್ತೆ. ಮೊಬೈಲ್ ಫೋನ್ ಇಲ್ಲದೆ ಲ್ಯಾಪ್ಟಾಪಲ್ಲಿ ಕೊಡೋದು ಕೂಡ ಬಹಳ ಜನಕ್ಕೆ ಆರಾಮ್ ಅನ್ಸುತ್ತೆ. ನಾನು ಇವತ್ತು ದೇಶದ ರಾಜ್ಯದ ಜನರ ಪರವಾಗಿ ಮಾತ್ರ ಪ್ರಶ್ನೆ ಕೇಳಕ್ಕೆ ಇಲ್ಲಿ ಬಂದಿದ್ದೀನಿ. ನಮ್ಮ ಆ್ಯಂಕರ್ ರೋಶ್ನಿ ಅವರು ಆ ಕೆಲಸನ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ರೋಶ್ನಿ ಅವರೇ. ನಾನು ಮೇಡಮ್ ಕಾಂತಿ ಶೆಟ್ಟಿ ಅವರಿಗೆ ಕೆಲವು ಪ್ರಶ್ನೆಗಳನ್ನು ನೇರವಾಗಿ ಕೇಳ್ತೀನಿ. ಮೇಡಮ್, ಕ್ರೂಡ್ ಆಯಿಲ್ಲು ಇವತ್ತು ಕಚ್ಚಾ ತೈಲ, ಭಾಳ ಸಿಂಪಲ್ ಟರ್ಮ್ಸಲ್ಲಿ ಮಾತಾಡೋಣ ಆಯಿತಾ. 5ನೇ ಕ್ಲಾಸ್ ಒಂದು ಕಳ್ಳೋಣ, ನಾನು ಓದಿರೋದು ಅಷ್ಟೇನೇನೆ ಆಯಿತಾ. 5ನೇ ಕ್ಲಾಸಿನ ಟರ್ಮಿನಾಲಜಿಯಲ್ಲಿ ಮಾತಾಡೋಣ ಮೇಡಮ್. ಇವತ್ತು ಕ್ರೂಡ್ ಆಯಿಲ್ಲು ಇವತ್ತಿಗೆ ಆಸ್ ಆ್ಯಂಡ್ ಡೇಟ್ ವೆಡ್ನೆಸ್ಡೇಗೆ ಇವತ್ತು ಒಂದು ಬ್ಯಾರಲ್ಗೆ ಎಷ್ಟು ರೂಪಾಯಿ ಇದೆ? ಒಂದು ಬ್ಯಾರಲ್ ಅಂದರೆ ಎಷ್ಟು ಲೀಟರ್ ಕಚ್ಚಾ ತೈಲ ನನಗೆ ದಯವಿಟ್ಟು ಹೇಳಿ. ನೋಡಿ, $1 ಇನ್ಕ್ರೀಸ್ ಆದ್ರೂ ಕೂಡ ಮೇಡಮ್, ಪ್ರಶ್ನೆ $1 ಅಲ್ಲ, $2 ಅಲ್ಲ, $3 ಅಲ್ಲ. ಮೇಡಮ್, ಪ್ರಶ್ನೆಗೆ ಉತ್ತರಕ್ಕೆ ಪ್ರಶ್ನೆ, ಪ್ರಶ್ನೆಗೆ ಉತ್ತರಕ್ಕೆ ಪ್ರಶ್ನೆ. ಈಗ ನಾವು ಜನಕ್ಕೆ ರುಪೀಸ್ ಅಲ್ಲಿ ಇದನ್ನ ಪರಿಚಯ ಮಾಡೋ ಪ್ರಯತ್ನ ಪಡೋಣ. ಕೇಂದ್ರ ಸರ್ಕಾರದ ತಪ್ಪ, ರಾಜ್ಯ ಸರ್ಕಾರದ ತಪ್ಪ, ಇದರ ನಡುವೆ ನೋವು ತಿಂತಿರೋ ನಾನು ನಮ್ಮಮ್ಮ ಚಪಾತಿ ಮಾಡ್ಕೊಟ್ಟಿಲ್ಲ ಬೆಳಗ್ಗೆ, ಇವತ್ತು LPG ಬಂದಿಲ್ಲ ಅಂತ ಗೊತ್ತಾಯ್ತಾ? ನೋಡಿ, ಇವತ್ತು ಖಾಲಿ ಡಬ್ಬಿಲ್ ಬಂದಿದ್ದೀನಿ ನಾನು ಇವತ್ತು ಮೇಡಮ್. ಹೊಟ್ಟೆ ಹಸಕೊಂಡ್ ಬಂದಿದ್ದೀನಿ. ಹೋಟ್ಲ್ಗೆ ಹೋದ್ರೆ 4 ಹೋಟ್ಲ್ ಕ್ಲೋಸು. ಕಾಫಿ ಕುಡಿ ₹20 ಇಲ್ಲ ಜೇಬಲ್ ನನಗೆ. ನಾನೇನ್ ಮಾಡ್ಲಿ ಇವಾಗ? ನಾನು ರಾಜ್ಯದ ಜನರ ಪರವಾಗಿ ಜನಸಾಮಾನ್ಯನಾಗಿ ಅಲ್ಲಿ ಕೂತ್ಕೊಂಡಿರುವ ಆಟೋ ಡ್ರೈವರ್ ಇದಾರಲ್ಲ ಅವರಂತೆಯೇ ಒಬ್ಬ ಮನುಷ್ಯನಾಗಿ, ಗ್ರೂಪ್ ಎಡಿಟರೋ, ಗ್ರೂಪ್ ಡೈರೆಕ್ಟರೋ, ಅಥವಾ ಗ್ರೂಪ್ ಅಲ್ವೋ, ಗ್ರೂಪೋ, ಇನ್ನೊಂದು ಗ್ರೂಪೋ ಬಿಟ್ಬಿಡಿ ಅದನ್ನ. ಸಾಮಾನ್ಯ ನೇರ ಪ್ರಶ್ನೆ ಕೇಳ್ತೀನಿ, ತುಂಬಾ ಸಿಂಪಲ್ ಮೇಡಮ್. ನೀವು ಹೇಳಿ, ಒಂದು ಬ್ಯಾರೆಲ್ಗೆ ಎಷ್ಟು ರೂಪಾಯಿ, ಒಂದು ಬ್ಯಾರಲಲ್ಲಿ ಎಷ್ಟು ಲೀಟರು ಕಚ್ಚಾ ತೈಲ ಇರ್ತದೆ? ಇಷ್ಟೇ ಪ್ರಶ್ನೆ. ನನಗೆ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ನನಗೆ ಟೀಚ್ ಮಾಡಿ. ನೀವು ಬಹಳ ಸಿಂಪಲ್ ಆದ ಕ್ವಶನ್ ನೀವು ಹೇಳಿದ್ರಿ ಏನು ಅಂತ ಹೇಳಿ. ಇವತ್ತು ನಾನು ಕೇಳಿದ್ರು, ನೀವು ಬರುವಾಗ ನಾವು ಮಾತಾಡ್ತಿದ್ದು ಏನು ಗೊತ್ತಾ? ಹೌದು, ನಾವು ಇವತ್ತು ಇಷ್ಟು ತೊಂದರೆ ಆಗಿದೆ, ನಮ್ಮ ಆಟೋ ಡ್ರೈವರ್ ಅಲ್ಲಿ ಬಂದಿದ್ದಾರೆ, ಜನಸಾಮಾನ್ಯ ನಾನು ಹೇಳ್ತಿದ್ದೀನಿ ಕೇಳಿ. ನೋಡಿ, ನಾನು ಒಂದು ಬ್ಯಾರಲ್ಗೆ ಎಷ್ಟು ಲೀಟರ್ ನೋಡಿ, ನಾವು ಇಲ್ಲಿ ಲೆಕ್ಕ ಅಕೌಂಟ್ ಹೇಳಕ್ ಕೂತಿಲ್ಲ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ನಾಳೆ ಪೆಟ್ರೋಲ್, ಡೀಸೆಲ್ ಮತ್ತೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಷ್ಟು ರೂಪಾಯಿ ಸಿಗುತ್ತೆ? ನಾನಿಲ್ಲಿ ಕೇಳಿರುವಂತ ಒಂದು ಕ್ವಶನ್, ನಾನಿಲ್ಲಿ ಕೇಳಿರುವಂತ ಕ್ವಶನ್ ನಾನೀಗ ಮಾತಾಡ್ತಿರೋದು ಇಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿಲ್ಲ. ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಿದೀವಿ. ಬೆಲೆ ಏರಿಕೆ ಬಗ್ಗೆ ನಾವು ಮಾತಾಡೋದು ಆಮೇಲೆ. ನಾನು ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ಚಂದನ್ ಶರ್ಮಾ ಅವರು ನಂಗೆ ಮಾತಾಡಕ್ ಕೊಟ್ರಿ. ನಾನು ಹೇಳಿಷ್ಟೇ, ನೋಡಿ, ರಾಜ್ಯದಲ್ಲಿ ನಾನಿವತ್ತು ಹೋಟೆಲಿಗರ ಪರವಾಗಿ ಓಟ್ ಹಾಕಿದ್ದೀನಿ. ನಾನು ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಹೇಳುದು, ಮೇಡಮ್, ನಿಮ್ಗೆ ಓಟ್ ಹಾಕಿದ್ದೀನಿ ನಾನು. ಮೊನ್ನೆಗಿನ್ನೆ ಅಳ್ಸೋಗ್ಬಿಟ್ಟಿದೆ ನಂದು. ನನ್ನ ಕೈಯಲ್ಲಿ ಯಾವ್ದಕ್ಕೆ ಓಟ್ ಹಾಕಿದ್ರಿ? ನಾನು ಓಟ್ ಹಾಕಿದ್ದೀನಿ ಮೇಡಮ್, ನಿಮ್ಗೆ ಎಲ್ಲರಿಗೂ ಓಟ್ ಹಾಕಿದ್ದೀನಿ ನಾನು. ಅಯ್ಯೋ, ನಾನು ನನ್ನ ಹತ್ರ ವೋಟರ್ ID ಕಾರ್ಡ್ ಇದೆ, ನನ್ನ ಹತ್ರ ಪ್ಯಾನ್ ಕಾರ್ಡ್ ಇದೆ, ನನ್ನ ಹತ್ರ ಪಾಸ್ಪೋರ್ಟ್ ಇದೆ. ವೋಟ್ ಹಾಕಿದ್ದೀನಿ. ವೋಟ್ ಹಾಕೋ ಪ್ರಶ್ನೆಗೆ ನೀವು ಉತ್ತರ ಕೊಡದೆ ಬಾರಪ್ಪ, ನಾನು ನಿನಗೆ ಪ್ರಶ್ನೆ ಕೇಳ್ತೀನಿ. ಬೇಡ, ಬ್ಯಾರಲ್ಗೆ ಬೇಕು ಅಂದ್ರೆ ಅದನ್ನೇ ಮೇಡಮ್, ಈ ಪುಸ್ತಕನ ದಯವಿಟ್ಟು ಮೇಡಮ್, ಸರಸ್ವತಿನ ದಯವಿಟ್ಟು ಆ ಕಡೆ ಇಡಿ. ನೋಡ್ಕೊಂಡೆ ಹೇಳ್ತೀನಿ, ನೋಡ್ಕೊಂಡು ಹೇಳಿ ಮೇಡಮ್, ನೋಡ್ಕೊಂಡು ಹೇಳ್ತೀನಿ. ನಾನು ಇವತ್ತು ಹೇಳಿರುವ ಇಲ್ಲಿ ಒಂದ್ ನಿಮಿಷ ಸರ್, ನಾನು ಇವತ್ತು ಕೂತಿರೋ ನೋಡುವ ತನಕ, ನಾನು ಇದು ಜನರೇಟ್ ಮಾಡೋ ತನಕ ನಾನು ಹೇಳ್ತೀನಿ. ನಾನು ಇಲ್ಲಿ ಕೂತಿರೋದು ಜನಪರವಾಗಿ. ನಾನು ಇಲ್ಲಿ ಕೇಳ್ತಾ ಇರೋದು, ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ರಾಜ್ಯ ಸರ್ಕಾರದ CM ಗೆ ಕೈ ಯಾಕೆ ಅಂತಂದ್ರೆ ಅದ್ರ ಮುಂದೆ ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ. ಒಂದ್ ಬ್ಯಾರಲ್ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಅದ್ರ ಮುಂದೆ ಇನ್ನೂ ದೊಡ್ಡ ಪ್ರಶ್ನೆ ಇದೆ. ನಾನು ಹೇಳ್ತೀನಿ ಕೇಳಿ, ನೀವೇನ್ ಗೂಗಲ್ ಮಾಡಬೇಡಿ. 159 ನಾನು ಯಾಕೆ ಅಂತ ಹೇಳ್ತೀನಿ ಕೇಳಿ. ಆಯ್ತು, ತಗೊಳ್ಳಿ. ಗೋ ಪ್ಲೀಸ್. ಯು ಕ್ಯಾನ್ ಗೂಗಲ್, ಯು ಕ್ಯಾನ್ ಚಾಟ್ GPT, ಯು ಕ್ಯಾನ್ ಗೋ ಟು Gemini, ಯು ಕ್ಯಾನ್ ಗೋ ಟು ಕ್ಲೌಡ್, ಯು ಕ್ಯಾನ್ ಗೋ ಟು ಗ್ರೋಕ್, ಯು ಕ್ಯಾನ್ ಗೋ ಟು ವಾಟ್ ಎವರ್ ಯು ವಾಂಟ್. ನಾನು 2 ನಿಮಿಷ ಸುಮ್ಮನೆ ಇರ್ತೀನಿ. 2 ನಿಮಿಷ ಸ್ಟಾರ್ಟ್ ಆಯ್ತು ಇವಾಗ. 12 ನಿಮಿಷ 4 ಇವಾಗ, 12:04 ಇವಾಗ, 12:06 ತನಕ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ. ನಾನು ಹೇಳ್ತಿರೋದು ಒಂದು ಬ್ಯಾರಲ್ಗೆ ಎಷ್ಟು ಇದೆ ಅಂತ ಹೇಳಿ ಇಲ್ಲಿ ಬಂತು ನೋಡಿ. ನಾನು ಯಾವುದೇ ಒಂದು ಬ್ಯಾರಲ್ ಇಲ್ಲಿ ಇನ್ಕ್ರೀಸ್ ಆದಾಗ ನೀವೇನ್ ನೆಕ್ಸ್ಟ್ ಹೇಳಕ್ ಹೋಗ್ತೀರಾ? ಡಿಕ್ರೀಸ್ ಆದಾಗ ನೀವು ಇಲ್ಲಿ ಕಮ್ಮಿ ಮಾಡಿದ್ರ ಅಂತ ಕೇಳಕ್ ಹೋಗ್ತೀರಾ? ನಿಮ್ಮ ಕ್ವಶನ್ ನಂಗೆ ಗೊತ್ತಿದೆ. ನಿಮ್ಮ ಕ್ವಶನ್ ಮೈ ಕ್ವಶನ್ ಇಸ್ ನಾಟ್ ದಟ್. ಮೇಡಮ್, ನಿಮ್ಗೂ ಬರ್ತೀನಿ. ಪುಷ್ಪಾ ಮಂಜುನಾಥ್ ಮೇಡಮ್
ನಿಮ್ಗೂ ಬರ್ತೀನಿ. ನಾನು ಇಲ್ಲಿ ನನ್ನ ಕ್ವಶನ್ ಇರೋದು, ನಾನು ಯಾರ ಪರನೂ ಇಲ್ಲ, ನಾನು ರಾಜ್ಯದ ಜನರ ಪರ ಅಷ್ಟೇ. ನಾನು ನಿಮ್ಮ ಮೇಲೆ ಬಹಳ ರೆಸ್ಪೆಕ್ಟ್ ಇದೆ. ನಾನು ಕೇಳಿರುವ ಕ್ವಶನ್ ಅಲ್ಲಿ ಏನಾದ್ರು ನನಗೆ ನಿಮ್ಮ ಮೇಲೆ ಡಬಲ್ ಗೌರವ ಇದೆ. ನಾನು ಸಿಂಪಲ್ ಕ್ವಶನ್ ಕೇಳಿದ್ದು, ಇಷ್ಟು ದಿನ ಇಷ್ಟು ತೊಂದರೆ ಆಗಿದೆ, ರಾಜ್ಯದ ಸಿಎಂ ಆಗಿ ಎಲ್ಲಿ ಕಾಳಸಂತೆಯಲ್ಲಿ ಆಗ್ತಾ ಇದೆ ಅದನ್ನ ಚೆಕ್ ಮಾಡಕ್ಕೆ ಎಷ್ಟೊತ್ತು ಬೇಕು? ನಾವೀಗ ಇಲ್ಲಿ ಇದ್ರಲ್ಲಿ ಮಾಡಿದಾಗ ಎಷ್ಟು ದಿನ ಎಷ್ಟು ಇದೆ, ಎಲ್ಲೆಲ್ಲ ಎಷ್ಟಿದೆ? ನಾನು ಹೇಳಿದೆ 20 ದಿನ, ನಾವು ನೋಡಿ 70 ದಿನ ಆಯಿಲ್ ಪ್ರಾಬ್ಲಮ್ ಆಗಲ್ಲ, 20-21 ನೋಡಿ ಎಲ್ಲ. ನಾನು ಹೇಳ್ತಿರೋ ಒಂದು ಸಿಂಪಲ್ ಕ್ವಶನ್ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, 3 ಇವರಿಗೆ ಯಾರಿಗೆ ನಮ್ಮ ಯಾರು IOC SPCL BPCL 3 ಕಾರ್ಯನಿರ್ವಾಹಕರ ಸಮಿತಿಯನ್ನು ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ಇದನ್ನೇ ಚೆಕ್ ಮಾಡಕ್ಕೆ. ನಾನು ಹೇಳ್ತಾ ಇರೋದು, LPC ಗ್ಯಾಸ್ ಸಿಕ್ಕಿಲ್ಲ, ಚಾಲಕರು ಇದು ಮಾಡ್ತಾ ಇದ್ದಾರೆ. ರಾಜ್ಯದ ಈಗಿನ ಪರಿಸ್ಥಿತಿ ಬಗ್ಗೆ ಇದನ್ನು ರಾಜ್ಯ ಏನ್ ಮಾಡ್ತಾ ಇದೆ? ಹೌದು, ಕೇಂದ್ರ ಇದಕ್ಕೆ ಸಪೋರ್ಟ್ ಮಾಡಬೇಕು, ಸಂಸದರು ಇದ್ರ ಬಗ್ಗೆ ಕೆಲಸ ಮಾಡಬೇಕು, ಧ್ವನಿ ಎತ್ತಬೇಕು, ನಿಜ. ಆದರೆ ರಾಜ್ಯದಲ್ಲಿ ರಾಜ್ಯದ ಒಂದು ಸಿಎಂ ಆಗಿ ಏನ್ ಮಾಡ್ತಾ ಇದೀವಿ ನಾವು? ಎಲ್ಲಿ ಕಾಳಸಂತೆಯಲ್ಲಿ ಆಗ್ತಾ ಇದೆ ಅದ್ರ ಬಗ್ಗೆ ಚೆಕ್ ಮಾಡಕ್ಕೆ ಎಷ್ಟು ಹೊತ್ತು ಬೇಕು? ಇವಾಗ ನೀವು ಎಷ್ಟು ನಾವು ಆರ್ಡರ್ ತಗೊಂಡ್ ಬಂದಿದೀವಿ, ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಆ ಲೆಕ್ಕ ಇರಲ್ವಾ? ಎಷ್ಟು ಖರ್ಚಾಗಿದೆ ಅಂತ ಇರಲ್ವಾ? ಎಷ್ಟು ಇದೆ ಅನ್ನೋದು ಲೆಕ್ಕ ಇರಲ್ವಾ? ನಾನು ಅದನ್ನು ಕ್ವಶನ್ ಮಾಡಿದ್ರು ತಪ್ಪು ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಖಂಡಿತ ತಪ್ಪಿಲ್ಲ ಮೇಡಮ್. ನೀವು ಹೇಳಿದ ಪ್ರಶ್ನೆ ನಾನು ನಿಮ್ಗೊಂದು ವಿಷಯ ಹೇಳ್ಬಿಡ್ತೀನಿ. ನೀವು ತಾಯಿ ಸಮಾನರು ನನಗೆ, ಆಯ್ತಾ? ತಾಯಿ ಸಮಾನರ ಹತ್ರ ಮಗನ್ ಸಮಾನ ಆದವನು ಜಗಳ ಆಡೋದಲ್ಲ ಮೇಡಮ್. ಅಮ್ಮ ಹೇಳ್ಕೊಡಮ್ಮ ಅಂತ ನಾನು ಬಹಳ ಪ್ರೀತಿಯಿಂದ ನಿಮಗೆ ಪ್ರಶ್ನೆ ಕೇಳೋದು, ಗೌರವದಿಂದ. ತಾಯಿ ನನ್ಗೆ ಹೇಳ್ಕೊಡಿ ತಾಯಿ ಅಂತ ಪ್ರಶ್ನೆ ಕೇಳೋದು. ನನ್ನ ತಪ್ಪ? ಇಲ್ಲ ಅಲ್ವಾ ಮೇಡಮ್? ನಾನು ಹೇಳ್ತೀನಿ ಕೇಳಿ. ನನ್ನ ಪ್ರಶ್ನೆಯ ಮೂಲಭೂತವಾಗಿ ಏನಾಗಿತ್ತು ಅಂತ ಹೇಳ್ತೀನಿ ಕೇಳಿ. ಅರೌಂಡ್ 160 ಲೀಟರ್ಸ್ ಪರ್ ಬ್ಯಾರಲ್ ಕ್ರೂಡ್ ಆಯಿಲ್, 89 ಅರೌಂಡ್ 160 ಲೀಟರ್ಸ್ ಕ್ರೂಡ್ ಆಯಿಲ್ ನಮ್ದು. ಮೋಸ್ಟ್ ಆಫ್ ದಿ ಇಂಪೋರ್ಟ್ ಹ್ಯಾಪನ್ಸ್ ಫ್ರಮ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್. ಎಷ್ಟು ಮೇಡಮ್? 85% ವಿ ಇಂಪೋರ್ಟ್. ನಮ್ಮಲ್ಲಿ 60%ನಷ್ಟು ಇಂಪೋರ್ಟ್ ಆಫ್ LPG ಇದ್ದರೆ 40% ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ಮೇಡಮ್, ನಾವು ಅದನ್ನು ಇಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ ಮೇಡಮ್. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ ಮೇಡಮ್, ಈ ಕಮರ್ಷಿಯಲ್ಲು ಮತ್ತು ಈ ಗೃಹ ಬಳಕೆ ಅನ್ನೋದ್ರ ಬಗ್ಗೆ ಭಾಳ ಕನ್ಫ್ಯೂಷನ್ ಇದೆ ಮೇಡಮ್. ಕಮರ್ಷಿಯಲ್ ಇನ್ ದಿ ಸೆನ್ಸ್ ಬರೀ ಹೋಟ್ಲಿಗೆ ಬಳಸೋದು, ಇಂಡಸ್ಟ್ರಿಗೆ ಬಳಸೋದು ಅಲ್ಲ. ಕಮರ್ಷಿಯಲ್ ಗ್ಯಾಸ್ ಅಂದರೆ ಅದರಲ್ಲೂ ಕೂಡ 2-3 ಥರ ಇದೆ ಮೇಡಮ್. ಈ ಪ್ರೊಪಿಲಿನ್ ಮತ್ತು ಬೂಟೇನ್ ಇದೆಯಲ್ಲ, ಅವೆರಡನ್ನೂ ಕೂಡ ಬಳಸ್ಕೊಂಡು ಈ ರಬ್ಬರ್ ತಯಾರು ಮಾಡೋದಕ್ಕೆ, ಸಾಲ್ವೆಂಟ್ ತಯಾರು ಮಾಡೋದಕ್ಕೆ ಬಳಸ್ತಾರಲ್ಲ LPG ಮೇಡಮ್, ಅದಕ್ಕೂ ಕೂಡ ಕಮರ್ಷಿಯಲ್ ಗ್ಯಾಸ್ ಅಂತ ಕರೀತಾರೆ. ಸೊ ಜನಕ್ಕೆ ಇವಾಗ ಆ್ಯಕ್ಚುಲಿ ಕನ್ಫ್ಯೂಷನ್ ಆಗಿರೋದು, ಧಾಂಗುಡಿ ಇಡ್ತಾ ಇರೋದು ಯಾಕೆ ಅಂತಂದರೆ 2 ಕಾರಣಕ್ಕೆ ಮೇಡಮ್. ಒಂದು, ಈ ಕಮರ್ಷಿಯಲ್ ಅಂದರೆ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಇಂಡಸ್ಟ್ರಿಗೆ ಬಳಸೋದು, ಹೋಟ್ಲಿಗೆ ಬಳಸೋದು ಅಂತ ಅಂದ್ಕೊಂಡು ಜನ ಧಾಂಗುಡಿ ಇಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಒಂದು ಕಡಿಮೆ ಆಗ್ತಾ ಇದೆ ಮೇಡಮ್, LPG ನಮಗೆ ಸಿಗ್ತಾ ಇಲ್ಲ. ಎರಡನೇದು, ಈ ಕಮರ್ಷಿಯಲ್ ಅಂತಂದರೆ ನಾವು ಇಂಡಸ್ಟ್ರಿಗೆ ಬಳಸೋದು, ಅದು ಕೂಡ ಇವಾಗ ಸಪ್ಲೈ ಚೈನ್ ಸಿಸ್ಟಮಲ್ಲಿ BPCL ಆಗಿರ್ಬೋದು, ತಾವು ಹೇಳ್ದಂಗೆ IOCL ಆಗಿರ್ಬೋದು, ಅವರೆಲ್ಲರೂ ಕೂಡ ತಮ್ಮ ಉತ್ಪಾದನೆಯನ್ನು HPCL ಆಗಿರ್ಬೋದು, ಫ್ಯಾಂಟಾಸ್ಟಿಕ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕೆಮಿಕಲ್ ಲಿಮಿಟೆಡ್ ಅವ್ರು ಏನಾಗಿರ್ಬೋದು, ಅವರಿಂದ ಹಿಡಿದು ಬೇರೆ ಎಲ್ಲರೂ ಕೂಡ ಈಗ ಜಾಸ್ತಿ ಉತ್ಪಾದನೆ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ಮೇಡಮ್. ಬಟ್ ನನ್ನ ಪ್ರಶ್ನೆ ಏನು, ಅಮ್ಮ ಕಾಂತಿಯಮ್ಮ ಅವರೇ, ನನ್ನ ಪ್ರಶ್ನೆ ಅದು ಯಾವುದು ಅಲ್ಲ ಅಮ್ಮ ಅವರೇ. ನನ್ನ ಪ್ರಶ್ನೆ ಏನು ಅಂತಂದರೆ, ವಾಟ್ ಈಸ್ ದಿ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ಅವರ್ ಕಂಟ್ರಿ? ಮೊನ್ನೆ ಇಂಧನ ಸಚಿವರು ಮಾತಾಡಿದ್ರು ಮೇಡಮ್. ಅದರ ಜೊತೆಗೆ 27 ಕಂಟ್ರಿಯಿಂದ ನಾವು ತರ್ತಾ ಇದ್ದೀವಿ, 40 ಕಂಟ್ರಿಗೆ ಇನ್ಕ್ರೀಸ್ ಮಾಡಿದ್ದಾರೆ ಆಮದು ಮಾಡೋದು. ಅಮ್ಮ ನಾನು ಮಾತಾಡ್ತೀನಿ 70 ದಿನ ಅಂದ್ರೆ ಅಮ್ಮ 140 ಕೋಟಿ ಜನಸಂಖ್ಯೆಯ ಭಾರತ. ಅಮ್ಮ ನಿಮ್ಗೆ ಗೊತ್ತು, ಇರಾಕ್ ಯುದ್ಧ 12 ವರ್ಷಗಳ ಕಾಲ ನಡೀತು ಅಮ್ಮ. ಆಫ್ಘಾನಿಸ್ತಾನದ ಮೇಲೆ ಯುದ್ಧ 21 ವರ್ಷಗಳ ಕಾಲ ನಡೀತು ಅಮ್ಮ. 21 ಇಯರ್ಸ್ ಅಮ್ಮ ಇರಾಕ್ ಮತ್ತು ಆಫ್ಘಾನಿಸ್ತಾನದ ಮೇಲೆ ಯುದ್ಧ ನಡೆದಿತ್ತು. ಆಮೇಲೆ ಯುಕ್ರೇನ್ ವಾರಮ್ಮ ನಿಮ್ಗೆ ಗೊತ್ತು ಕಾಂತಿಯಮ್ಮ, 2022ರಲ್ಲಿ ಶುರುವಾದಂಥ ಯುದ್ಧ. ನಾವೇನು ಅನ್ಕೊಂಡ್ವಿ, ಯುಕ್ರೇನ್ ಚಿಕ್ಕ ದೇಶ, ಏನೋ ಆಗ್ಬಿಡುತ್ತೆ ಬಿಡ್ರಿ, ಮುಳುಗ್ಸಾಕ್ಬಿಡ್ತಾರೆ ಬಿಡ್ರಿ ರಷ್ಯಾದವರು, ರಷ್ಯಾನ ಯುಕ್ರೇನ್ ಹಿಂಗೆ ಹೊಸ್ಕಾಕ್ಬಿಡ್ತಾರೆ ಬಿಡ್ರಿ ಅನ್ಕೊಂಡ್ವಿ ಅಮ್ಮ. ಇವತ್ತಿಗೂ ಕೂಡ ನಡೀತಾ ಇದೆ. ನೀವೇ ಹೇಳದಂಗೆ 3.5 ವರ್ಷ ಆಯ್ತಮ್ಮ. ಯುದ್ಧ ಯಾವನಿಗೂ ಇಷ್ಟ ಇಲ್ಲ. ಈ ಯುದ್ಧ ಸೆಪ್ಟೆಂಬರ್ನಲ್ಲಿ ಮುಗಿಯುತ್ತೆ ಎನ್ನುವ ಅಂದಾಜು. ಅಲ್ಲಿ ಕೂತ್ಕೊಂಡಿರುವ ಆ ಮನುಷ್ಯ, ಹುಚ್ಚ ಟ್ರಂಪ್ ಅನ್ನುವ ಮನುಷ್ಯ, ನಾಳೆ ಕ್ಯೂಬಾ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಆ ಮನುಷ್ಯ, ಆಯ್ತಾ. ಮೊನ್ನೆ ವೆನಿಜುಲಾ ಮೇಲೆ ದಾಳಿ ಮಾಡಿಬಿಟ್ಟು ಆ ವೆನಿಜುಲಾದ ಮಧುರಾವೋ ಅನ್ನೋ ವ್ಯಕ್ತಿಯನ್ನು ಎದಾಕೊಂಬಂದ್ಬಿಟ್ಟು ಆ ಮನುಷ್ಯನಿಗೆ ಕೊಡಬಾರದ ಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಈ ಅನಿಶ್ಚಿತತೆಯ ಕಾಲದಲ್ಲಿ ಅಮ್ಮ
75 ದಿನ ಇದೆಯಲ್ಲ, ಅಥವಾ 60 ದಿನ ಅನ್ನೋದು, 50 ದಿನ ಅನ್ನೋದು, 40 ದಿನ ಅನ್ನೋದು ನಮಗೆ ಯಾವುದಕ್ಕೂ ಸಾಕಾಗೋದಿಲ್ಲ. ಹಾಗಂತ ನಾನು ಇಲ್ಲಿ ಕೂತ್ಕೊಂಡು ನೆಗೆಟಿವ್ ಮಾತಾಡ್ತಾ ಇಲ್ಲ ಯಾವುದು ಸರ್ಕಾರದ ವಿರುದ್ಧ. ಓಪನಿಂಗ್ ಅದೇ ಇತ್ತು. ಯುದ್ಧ ಅಮ್ಮ ನಾನು ಮುಗಿಸೇ ಬಿಡ್ತೀನಿ. ಮಗ ಹೇಳೋದನ್ನ ಕೇಳಿ, ಮಗ ತಪ್ಪ ಹೇಳ್ಬಿಡ್ತಾನೆ ಒಂದೊಂದ್ಸಲ. ಅಮ್ಮ ಅದವ್ರು ಸರಿ ಮಾಡ್ಬೇಕು, ಆಯ್ತಾ? ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಸಿಂಗಪೂರ್ 240 ದಿನಕ್ಕೆ ಶೇಖರಣೆ ಮಾಡ್ಕೊಳತ್ತಮ್ಮ. 240 days. ಇಟ್ ಮೀನ್ಸ್ ನಿಯರ್ಲಿ 9 months ಅಮ್ಮ, 9 to 10 months. ಇನ್ನೊಂದು ಹೇಳ್ತೀನಿ ನಿಮಗೆ, ಜಪಾನ್ 260 ದಿನಗಳಿಗೆ ಶೇಖರಣೆ ಮಾಡ್ಕೊಳತ್ತಮ್ಮ. ಪಾಕಿಸ್ತಾನ ಬಿಡಿ, ಅದೊಂದು ಪರಮ ಪಾಪಿ ರಾಷ್ಟ್ರ, ಅವ್ರಿಗಿರೋದು 2 ದಿನಕ್ಕೆ ಸಪ್ಲೈ, ಅಂದರೆ ರಿಫೈನ್ರಿಗಳನ್ನು ಸೇವ್ ಮಾಡ್ಕೊಳಕ್ಕಿರೋದು. ಜರ್ಮನಿ ಅಮ್ಮ 90 daysಗೆ ಸೇವ್ ಮಾಡ್ಕೊಳತ್ತಮ್ಮ. ಇನ್ನೂ ಒಂದು ಮಾತು ಹೇಳ್ತೀನಿ, ನನಗೆ ಯಾಕೆ ಹೊಟ್ಟೆ ಉರಿಯುತ್ತೆ ಇವತ್ತು ಅಂತ ಹೇಳ್ತಾ ಇದ್ದೀನಿ ಕೇಳಿ. ಕೊರೋನಾ ಟೈಮ್ ಬಂತ, ಕೊರೋನಾ ಟೈಮಲ್ಲಿ ತೈಲ ನೆಗೆಟಿವ್ ಆಯಿತಾ ನಿಮಗೆ ಗೊತ್ತಾ? ವಿಶ್ವದಾದ್ಯಂತ ಯಾವನು ಓಡಾಡೋನೇ ಇರಲಿಲ್ಲ, 2 wheeler ಇರಲಿಲ್ಲ, ಕಾರ್ ಇರಲಿಲ್ಲ, ಏರ್ಪೋರ್ಟ್ಗಳಂತೂ ಸಂಪೂರ್ಣ ಬಂದು ಮುಚ್ಕೊಂಡು ಮನೆಗೆ ಹೋಗಿದ್ವಿ ಎಲ್ಲರೂ. ಫ್ಲೈಟ್ಗಳೆಲ್ಲ ಅಲ್ಲೇ ಕೊಳ್ತ್ಬಿಟ್ಟು ಟೈರ್ಗಳೆಲ್ಲ ಕೊಳ್ತೋಗಿದ್ವು. ಅವಾಗ ಏರ್ ಟರ್ಬೈನ್ ಫ್ಯೂಯಲ್ ATS ಏನಿದೆ ಅದನ್ನು ಯಾವನು ಬಳಸೋನು ಇರಲಿಲ್ಲ. ಅಂದ್ರೆ ಅಮ್ಮ ಇಲ್ಲಿ ಹೇಳ್ತೀನಿ ಕೇಳಿ, ಅಮ್ಮ ಇದನ್ನ ಮುಗಿಸ್ತೀನಿ ಕೇಳಿ. ಅವಾಗ ಏನಂದ್ವಮ್ಮ, ತೈಲ ಕಂಪ್ನಿಗಳು ಬಂದ್ರಯ್ಯ ಫ್ರೀಯಾಗಿ ಕೊಡ್ತೀನಿ ತಗೊಂಡೋಗಿ, ಬಂದ್ರಯ್ಯ ತಗೊಳ್ಳೋರಿರ್ಲಿಲ್ಲ ಅಮ್ಮ. ಸುಮಾರು ದೇಶಗಳು ತಗೊಂಡ್ವು. ಅಮೆರಿಕ 200 ದಿನಕ್ಕಾಗುವಷ್ಟು ತಗೊಳ್ತು, 200 daysಗಾಗುವಷ್ಟು ಅಮೆರಿಕದ ಹತ್ರ ಇವತ್ತು ಯುದ್ಧ ಸಾರಿರುವ ಅಮೆರಿಕದ ಹತ್ರ ಇವತ್ತು ಸ್ಟಾಕ್ ಇದೆಯಮ್ಮ, ರಿಸರ್ವ್ ಇದೆಯಮ್ಮ. ನಮ್ಮ ಹತ್ರ 2 ಕಡೆ ರಿಸರ್ವ್ಡ್ ಜಾಗಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಲಾಯಿತು. ಒಂದು ಚಂಡಿಕೋಳ್ ಅಂತ ಜಾಗ, ಇನ್ನೊಂದು ನಮ್ಮ ಪಡುರೆ, ನಮ್ಮ ಇದೆಯಲ್ಲಮ್ಮ, ನಮ್ಮ ಉಡುಪಿ ಇದೆಯಲ್ಲ, ನಮ್ಮ ಉಡುಪಿ ಪಡೂರಮ್ಮ, ಪಡೂರೇ ಅಲ್ಲ, ನಾನು ಮೊದಲು ಅಂದ್ಕೊಂಡು ಪಡುರೆ ಅಂತ ಇದ್ದೀನಿ. ನಮ್ಮ ಪಡೂರಿನಲ್ಲಿ ಆ ರಿಫೈನರಿ ಜಾಗಗಳನ್ನು ನಾವು ಸಿದ್ಧಪಡಿಸ್ಬೇಕು ಅಂತ ತೀರ್ಮಾನ ಮಾಡಲಾಯ್ತಮ್ಮ. ಎಷ್ಟು ವರ್ಷ ಆಯ್ತಮ್ಮ ತೀರ್ಮಾನ ತಗೊಂಡು? ಅಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಇನ್ನೂ ಮುಂದುವರೆದಿಲ್ಲಮ್ಮ, ಆಯಿತಾ? ಚಂಡಿಕೋಳಲ್ಲಿ ಸಾಸಿವೆ ಕಾಳು ಬಿಟ್ಬಿಡಿ ಅಮ್ಮ, ಆ ಇರುವೆ ಅರ್ಧ ಬಾಲ ನಾವೇನಾದ್ರು ಮೈಕ್ರೋಸ್ಕೋಪಲ್ಲಿ ಹಿಂಗೆ ಹಾಕ್ಬಿಟ್ಟು ಹುಡುಕಿದ್ರೆ ಆ ಇರುವೆ ಬಾಲದಷ್ಟು ಕೂಡ ಇನ್ನೂ ಮುಂದುವರೆದಿಲ್ಲ ತಾಯಿ ಅಮ್ಮ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದೆಲ್ಲವೂ ಆಗಿದ್ದಿದ್ರೆ we would have been a self-sufficient, oil-sufficient country today. ಇದಾಗಲಿಲ್ಲಮ್ಮ. ಬಹಳ ನೋವಿನ ವಿಷಯ. ನೀವು ಬಹಳ ಒಂದು ಇಂಪಾರ್ಟೆಂಟ್ ಗಂಭೀರವಾದ ವಿಷಯ ಚರ್ಚೆ ಮಾಡಿ. ಸಾಮಾನ್ಯ ಗಂಭೀರ ಒಂದು ಮಾತು ಇಲ್ಲಿ ನಾನು ಹೇಳಲೇಬೇಕು. ನೀವು ಹೇಳಿರುವಂತಹ ಈ ಗಂಭೀರತೆ ಕರೋನಾ ಕಾಲಘಟ್ಟ ನಂತರ ಭಾರತವನ್ನು ಅಟ್ಲೀಸ್ಟ್ ಈ ಸಮತೋಲನಕ್ಕೆ ತರುವಂತಹ ಶಕ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಹ್ಯಾಟ್ಸ್ ಅಪ್ ಮಾಡಲೇಬೇಕು. ನಾವು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ತರ ಸಾಯ್ತಾ ಇದ್ದದ್ದು ರಾಷ್ಟ್ರ, ಬೇರೆ ಎಲ್ಲ ರಾಷ್ಟ್ರಗಳು ಮುಗ್ಗರಿಸಿ ಬಿದ್ದು, ಎಲ್ಲಾ ದೇಶದ ಬೇರೆ ಬೇರೆ ದೇಶದ ರಾಷ್ಟ್ರಗಳು ಕೊರೋನಾ ಕಾಲಘಟ್ಟ ನಂತರ ತಡ್ಕೊಳ್ಳುವ ಶಕ್ತಿ ಇಲ್ಲದೆ ಅಟ್ಲೀಸ್ಟ್ ನಾವು ಸಮತೋಲನ ಕಾಯ್ದಾ ಇದೀವಿ. ನೀವು ಹೇಳಿದ್ದನ್ನು ಮಾಡಬೇಕಿತ್ತು. ಮಾತಾಡ್ತಾ ಇರೋದು ಸೆಕೆಂಡ್, ಅದು ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. 140 ಕೋಟಿ ಜನಸಂಖ್ಯೆಗೆ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನುವ ರೀತಿ ರಿವಾಜ್ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ಟ್ರಯಾಜಿಂಗ್ ವ್ಯವಸ್ಥೆ, ಎಮರ್ಜೆನ್ಸಿ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆಯೇ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ದೇಶ ರಫ್ತು ಮಾಡುವಂತ ಕೆಲಸ ಮಾಡಿದೀವಿ. ಆಮೇಲೆ ವ್ಯಾಕ್ಸಿನೇಷನ್ ಕಂಡು ಹಿಡಿದಂಥ ದೇಶವೂ ಕೂಡ ಮಾತಾಡಿದ್ರೆ ಆ ವ್ಯಾಕ್ಸಿನೇಷನ್ ಇಂದ ಅಬ್ಸಲ್ಯೂಟ್ಲಿ ರೈಟ್ ಮೇಡಮ್. ನಾನು ಇದನ್ನೆಲ್ಲವೂ ಕೂಡ ಒಪ್ಕೊಳ್ತೀನಿ. ನಾನು ಅದ್ರ ಬಗ್ಗೆ ಯಾವ ಕಾರಣಕ್ಕೂ ಕೂಡ ಚಕಾರ ಎತ್ತದಿಲ್ಲ. ನನಗೇನು ಚೇರ್ ಬೇಡ ಮೇಡಮ್, ನಮ್ಮ ಮಕ್ಕಳೆಲ್ಲ ನಿಂತ್ಕೊಂಡೆ ಮಾತಾಡಬೇಕು, ತಾಯಿ ಮುಂದೆ ಕೂತ್ಕೊಳಕ್ಕಾಗತ್ತ ಮಕ್ಕಳು. ಪುಷ್ಪಾಜಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಆಯ್ತಾ? ನಮಗೆ ಏನ್ ಮೇಡಮ್ ನಿಜವಾಗ್ಲೂ ಬಹಳ ಇಂಟ್ರೆಸ್ಟಿಂಗ್ ಇದೆ. ನಮ್ಮ ಒಂದು ಮಾತಾಡುವ ಇದೇ ಚೇಂಜ್ ಆಗೋಯ್ತು. ಯಾಕಂದ್ರೆ ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಅಂತ ಏನು, ಯಾಕಂತ ಹೇಳಿದ್ರೆ ನಾವು ಏನ್ ಮಾತಾಡ್ತಿದ್ವಿ ನಾವು ಅದೇ ಲೆವೆಲ್ ಅಲ್ಲೇ ಹೋಗ್ತಾ ಇದ್ವಿ. ನೀವು ಬಂದಾಗ ಟಾಪಿಕ್ ಗ್ಯಾಸ್ ಇರ್ಬೋದು, ಅದಕ್ಕೆ ಅದರದ್ದು ನಿಜವಾದ ಒಂದು ಯೋಚನೆ ಮಾಡ್ಬೇಕಂತ ಇದನ್ನ ನೋಡುವ ವೀಕ್ಷಕರು ಇದನ್ನ ಯೋಚನೆ ಮಾಡ್ತಾರೆ, ಹೌದಲ್ವಾ? ಇದನ್ನ ಯೋಚನೆ ಮಾಡಬೇಕು. ನಿಜವಾಗ್ಲೂ ಯೋಚನೆಯ ಒಂದು ಇದೇ ಬದಲಾಗೋಯ್ತು. ಚರ್ಚೆಯ ಇದು ನಿಜಕ್ಕೂ ಡಿಫ್ರೆಂಟ್ ಆಗಿದೆ. ಪುಷ್ಪಾಜಿ, ನಿಮ್ಮ ಲಾಸ್ಟ್ ಹೆಸರು ನಾನು ಮರ್ತು ಬಿಟ್ಟೆ. ವಾಟ್ ಇಸ್ ಯುವರ್ ಲಾಸ್ಟ್? ಪುಷ್ಪ ಮಂಜುನಾಥ್. ಕ್ಷಮಿಸಿ, ನಾನು ಅಮರ್ನಾಥ್ ಅಂತ ಹೇಳಿದೆ, ದಯಮಾಡಿ ಕ್ಷಮಿಸಿ. ಓಕೆ ಪುಷ್ಪಾಜಿ, ಈಗ ನಿಮ್ಮ ಮನೆ ಇರೋದಲ್ಲಿ ಕೋರ್ಮಂಗ್ಲದಲ್ಲಿ ಇಲ್ಲಿ 8th ಬ್ಲಾಕ್ ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ ಬರ್ತದ? ಓಕೆ ಬಿಡಿ, ನನಗೇನು ಪಕ್ಕ ಅಡ್ರೆಸ್ ಬೇಡ, ನಾನೇನು ಬರಲ್ಲ ನಿಮ್ಮ ಮನೆಗೆ, ಆಯ್ತಾ? ಇಲ್ಲ ಬರ್ಬೇಕಾಗುತ್ತೆ. ಒಂದ್ ವೇಳೆ ಬಂದ್ರೆ ಕಾಫಿ ಕುಡಿಯಕ್ಕೆ ಬರ್ಬೇಕು, ಇಡ್ಲಿ ತಿನ್ನಕ್ಕೆ ಬರ್ಬೇಕು. ಹೋಟೆಲ್ ಇಡ್ಲಿ ಕೊಟ್ಟಿಲ್ಲ ಅಂದ್ರೆ ನಾನು ಮಾಡ್ಲಿ, ನಿಮ್ಮ ಮನೆಗೆ ಬರ್ಬೇಕು ಅಲ್ವಾ? ಬಟ್ ನಾನು ನಿಮ್ಮ ಮನೆಗೆ ಬರೋಕ್ಕೆ ಪೆಟ್ರೋಲ್ ನೀವೇ ಹಾಕ್ಸ್ಬೇಕು ನನ್ನ ಕಾರ್, ಆಯ್ತಾ? ಗೊತ್ತಾಯ್ತಾ? ಆಮೇಲೆ
ಅಮ್ಮ ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ, ನೀವು ನೇರವಾಗಿ ಸರ್ಕಾರ ಕೇಳಬೇಕಾಗಿರೋದು ಇಷ್ಟೇ. ನಾನು ದೂಷಿಸ್ಕೊಂಡು ಮಾತಾಡ್ತಾ ಇಲ್ಲ ಸರ್ಕಾರಗಳನ್ನು, ಇರೋ ವಿಷಯನ ಸ್ಪಷ್ಟವಾಗಿ ಜನರ ಗಮನಕ್ಕೆ ತರುವಂಥ ಪ್ರಯತ್ನ. ನೋಡಿ ಅಮ್ಮ, ಕ್ರೂಡ್ ಆಯಿಲ್ ಇದೆಯಲ್ಲ, ಇವತ್ತು $117 ಒಂದು ಬ್ಯಾರಲ್ಗೆ, 160 ಲೀಟ್ರಿಗೆ, $200 ದಾಟಿದ್ರು ಕೂಡ ಆಶ್ಚರ್ಯ ಇಲ್ಲ. ಕಳೆದ ವಾರದ ತನಕ 80, 90, 100ರ ತನಕ ಇತ್ತು. ಆಯ್ತಾ, 100ರ ತನಕ ಬಂದು ನಿಂತ್ಕೊಂಡಿತ್ತು. ಇನ್ನೊಂದು ವಾರಕ್ಕೆ ನಾನು ಹೇಳ್ದಂಗೆ 200-210 ಆದರೂ ಕೂಡ ಲಬೋ 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 ಬಾಯಿ ಬಡ್ಕೊಂಡ್ರು ಕೂಡ ಅಷ್ಟೇ, ತಟ್ಟೆ ಹೊಡೆದ್ರು ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ನಾನು ನಿಮ್ಗೊಂದು ಮಾತು ಹೇಳಬೇಕಿದ್ರ ವಿಷಯದಲ್ಲಿ. ಕ್ರೂಡ್ ಆಯಿಲ್ನ ನಿಮಗೆ ಕಾಂಪನ್ಸೇಷನ್ ಕೊಡ್ತೀನಿ, ನಿಮಗೆ ಡಿಸೆಕ್ಷನ್ ಕೊಡ್ತೀನಿ. ನಿಮಗೆ ಕ್ರೂಡ್ ಆಯಿಲ್ ಬರುತ್ತಲ್ಲ, ಪೆಟ್ರೋಕೆಮಿಕಲ್ ಕ್ರೂಡ್ ಆಯಿಲ್, ಅದರಿಂದ ನಾವೇನೇನು ಪ್ರೊಡ್ಯೂಸ್ ಮಾಡ್ತೀವಿ, ಡೀಸೆಲ್ ಬರುತ್ತೆ, ಪೆಟ್ರೋಲ್ ಬರುತ್ತೆ, ಟಾರ್ ಬರುತ್ತೆ, ಪೆಟ್ರೋಲಿಯಂ ಜೆಲ್ಲಿ ಬರುತ್ತೆ, ಅಕ್ರೈಲಿಕ್ ಬರುತ್ತೆ, ನೈಲಾನ್ ಬರುತ್ತೆ, ಪಾಲಿಯೆಸ್ಟರ್ ಬರುತ್ತೆ, ರೆಸಿನ್ ಬರುತ್ತೆ, ಪೇಂಟ್ ಬರುತ್ತೆ, ಟಾರ್ ಬರುತ್ತೆ, ಟರ್ಪಂಟೈನ್ ಬರುತ್ತೆ, ಲೂಬ್ರಿಕೆಂಟ್ ಬರುತ್ತೆ, ಇನ್ನು ಬರದೇ ಇರೋದೇ ಇಲ್ಲ. ಒಂದು ಕ್ರೂಡ್ ಆಯಿಲ್ ಕಚ್ಚಾ ತೈಲದಿಂದ 100ಕ್ಕಿಂತ ಹೆಚ್ಚು ಉಪ ಉತ್ಪನ್ನಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಈ ಚೈನ್ ಸಿಸ್ಟಮ್ ಹೆಂಗೆ ಹೊಡೆತ ಕೊಡುತ್ತೆ ಅಂತಂದರೆ, ಇವತ್ತು ಕ್ರೂಡ್ ಆಯಿಲ್ ಬೆಲೆ 120, 130 ದಾಟಿದಾಗ ನಮಗೆ ಏನಾದರೂ ಕೂಡ 104, 105 ಇರುವಂಥ ಪೆಟ್ರೋಲು 120ಕ್ಕೆ ಹೋದರೆ ಎಕಾನಮಿಲಿ ಇಟ್ಸ್ ಕಾಲ್ಡ್ ಆಸ್ ಅ ಕ್ಯಾಸ್ಕೇಡಿಂಗ್ ಸಿಸ್ಟಮ್. ಈಗ ನೀವು ಯಾರಿಂದನೋ 10 ರೂಪಾಯಿಗೆ ಊಟ ತೊಗೊಂಬಂದು ಮಾರ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ, ಆಯ್ತಾ, ನೀವು 15 ರೂಪಾಯಿಗೆ ಮಾರ್ತಾ ಇದ್ದೀರಿ, ನಿಮಗೆ ಸಿಗೋ ಊಟನೇ 13 ರೂಪಾಯಿ ಕೊಡ್ತಾನೆ ಇನ್ನೊಬ್ಬ ಅಂತಂದರೆ ನೀವು 15 ರೂಪಾಯಿ ಯಾಕೆ ಮಾರ್ತೀರಿ? 20 ರೂಪಾಯಿಗೆ ಮಾರ್ತೀರಿ. ನನಗೆ 20 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಮೇಡಮ್, ಆಯಿತಾ. ಬುಡುಕಿದ್ರು 4 ರೂಪಾಯಿ ಸಿಗಲ್ಲ ನನ್ನ ಹತ್ರ ಇವಾಗ, ಆಯಿತಾ. ಜೋಕ್ಸ್ ಪಾರ್ಟ್, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಕ್ರೂಡ್ ಆಯಿಲ್ ಬಂತ, ಅದಕ್ಕೆ ಕನ್ವರ್ಷನ್ ಚಾರ್ಜ್ ಅಂತ 7.5 ರೂಪಾಯಿ ಚಾರ್ಜ್ ಮಾಡ್ತಾರೆ, ಆಯಿತಾ. ಕನ್ವರ್ಟ್ ಮಾಡಬೇಕಲ್ಲ, ಪೆಟ್ರೋಲು, ಡೀಸೆಲ್ಲು, ಮತ್ತೊಂದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸು, ಅದು ಇದು ಬೇರೆ ಬೇರೆ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇಸ್ ಅನದರ್ ಟರ್ಮಿನಾಲಜಿ ಬಿಡಿ, ಆಯಿತಾ. 7.5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೇಸ್ ಪ್ರೈಸ್ ಅಂತ ಇದೆ ಕ್ರೂಡ್ ಆಯಿಲ್ಗೆ, ದಟ್ ಈಸ್ 57 ರೂಪೀಸ್ ಅಮ್ಮ. ಎಷ್ಟು ಬರ್ಕೊಳ್ಳಿ ಅಮ್ಮ, 57 ರೂಪಾಯಿ ಬೇಸ್ ಪ್ರೈಸ್. 57 ರೂಪಾಯಿ ಇಸ್ ದಿ ಬೇಸ್ ಪ್ರೈಸ್, ಗೊತ್ತಾಯ್ತಾ. 57 ರೂಪಾಯಿಗೆ ಏನು ಆ್ಯಡ್ ಆಗುತ್ತೆ ಗೊತ್ತಾ? ಇಂಪೋರ್ಟ್ ಟ್ಯಾಕ್ಸ್, ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಸೆಸ್, ಕರ್ನಾಟಕದ ವಿಷಯಕ್ಕೆ ಬರ್ತೀನಿ ನಾನು, ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್, ಅದಾದ್ಮೇಲೆ ಇನ್ನೊಂದು ವಿಷಯ ಮಾತಾಡ್ತೀನಿ ನಿಮ್ಮ ಹತ್ರ, ಏನು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್, ಆಯ್ತಾ. ಅಂಡ್ ದೆನ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಡೀಲರ್ಸ್ ಕಮಿಷನ್. ಎಷ್ಟಮ್ಮ ಡೀಲರ್ಸ್ ಕಮಿಷನ್? 3.5 ರೂಪಾಯಿಂದ 4 ರೂಪಾಯಿ. 3 ರೂಪಾಯಿ ಡೀಸೆಲ್ಗೆ, 4 ರೂಪಾಯಿ ಪೆಟ್ರೋಲ್ಗೆ, ಗೊತ್ತಾಯ್ತಾ. ಮುಂಚೆ 1.5 ಇತ್ತು ಒಂದು ಕಾಲದಲ್ಲಿ, ಇವಾಗ 2 ಆಯಿತು, 2.5 ಆಯಿತು, 3.5, 4 ರೂಪಾಯಿ. ಈ 30% ಟ್ಯಾಕ್ಸ್ ಹಾಕ್ತಾ ಇದ್ರಲ್ಲ ನೀವು, ಗೋವಾ ಸರ್ಕಾರ ನೋಡ್ಕೊಂಬನ್ನಿ ಒಂದ್ಸಲ ಹೋಗಿ. ಮನೋಹರ್ ಪರಿಕರ್ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ನೋಡ್ಕೊಂಬನ್ನಿ. ಏನು ಮಾಡಿದ್ರು? ಅವ್ರು ತೀರ್ಕೊಂಡ್ರು ಪಾಪ, ಅನ್ಫಾರ್ಚುನೇಟ್ಲಿ. ಫಂಟಾಸ್ಟಿಕ್ ಮ್ಯಾನ್ ಹಿ ವಾಸ್. ಏನು ಮಾಡಿದರು? ಈ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಇದೆಯಲ್ಲ, ಪಾಪ ನೀವು ಮಾಡ್ಲಿಕ್ಕಾಗಲ್ಲ ಬಿಡಿ, ಯಾರಾದರೂ ಈ ಕಾರ್ಯಕ್ರಮ ನೋಡ್ತಿದ್ರೆ ದೊಡ್ಡವರು, ಹಿರಿಯರು, ಜ್ಞಾನವಂತರು, ಬುದ್ಧಿವಂತರು, ನೀತಿವಂತರು, ವಿಚಾರವಂತರು, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ, ದೊಡ್ಡವ್ರು ನೋಡ್ತಾ ಇರ್ತಾರಲ್ಲ, ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಇದೆಯಲ್ಲ 30% ಮಾಡಿದಿರಲ್ಲ, 60-70 ರೂಪಾಯಿ ಮೇಲೆ ನೀವು 30% ಮಾಡಿದ್ರೆ ಯಾವ ಲೆವೆಲ್ ಹೊಡೆತ ಕೊಡುತ್ತೆ? 10% ಕಡಿಮೆ ಮಾಡಿ, ರಾಜ್ಯದ ಜನರ ಕಲ್ಯಾಣದ ಬಗ್ಗೆ ಆಲೋಚನೆ ಮಾಡೋರು ನೀವು. 20% ಮಾಡಿ, 22% ಮಾಡಿ, ಆಳ್ಬಿದವ್ರಲ್ಲಿ ಎತ್ತಾಗಿ 25% ಮಾಡಿ, 5% ತೆಗಿರಿ. ಅವಾಗ ಏನಾಗುತ್ತೆ ಹೇಳಿ? ಕ್ಯಾಸ್ಕೇಡಿಂಗ್ ಎಫೆಕ್ಟ್ ವಿಲ್ ಸ್ಟಾಪ್. Of course, we can purchase oil from Russia, we can purchase oil from many of the Middle Eastern countries. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ನು ಯಾವನು ಅಮೆರಿಕಾದವ್ನು ಬಂದ್ಬಿಟ್ಟು ನಮ್ಗೇನು ಪರ್ಮಿಷನ್ ಕೊಡಬೇಕಾಗಿಲ್ಲ, ಅಷ್ಟೇನು ದದ್ಕೆಟ್ಟಿಲ್ಲ ನಮ್ಮ ದೇಶ. ಅಲ್ಲ, ಅವ್ನು ಅಮೆರಿಕಾದವ್ನು ರಷ್ಯಾದಿಂದ ತಗೊಳಪ್ಪ ನೀನು ಅಂದ್ಬಿಟ್ನಂತ. ಹೂ ಇಸ್ ಅಮೆರಿಕಾ? ಅಮೆರಿಕಾ, ಹೂ ಇಸ್ ಅಮೆರಿಕಾ ಟು ಗಿವ್ ಎಸ್ ಪರ್ಮಿಷನ್? ಅವರ್ಸ್ ಇಸ್ ಅ ಸಾವರಿನ್ ಕಂಟ್ರಿ. ನನಗೆ ಗೊತ್ತಿದೆ ನನ್ನ ದೇಶ ಏನ್ ಪರ್ಚೇಸ್ ಮಾಡಬೇಕು. ಅವ್ರು ಕೊಡ್ತಾರೆ ಬಿಡಿ, ಅದನ್ನ ಬಿಡಿ, ಅವ್ರು ಉತ್ತರ ಕೊಡ್ತಾರೆ. ಅವ್ರು ಉತ್ತರ ಕೊಟ್ಟಾಗ ಮೊಬೈಲ್ ಫೋನಲ್ಲಿ ಬರುತ್ತೆ, ನೀವು ಒಟ್ಟಿಗೆ ನೋಡೋಣ, ಅದನ್ನ ಸೆಕೆಂಡ್ರಿ. ಬಟ್ ಥರ್ಡ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ, ಈ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ನ ಕಡಿಮೆ ಮಾಡೋದ್ರ ಬಗ್ಗೆ, ಕಾಳ ಸಂತೆನೋ ಕಳ್ಳ ಸಂತೆನೋ, ಕಾಳ ಅನ್ನೋ ಎಲ್ಲಿದಾನೋ ಹುಡ್ಕೊಂಬನ್ನಿ ಆಮೇಲೆ, ಆಯ್ತಾ. ಅವ್ನು ಯಾವ ಸಂತೆ ಹಿಡ್ಕೊಂಡಿದ್ದ? ಬಿಡಿ ಬಿಡಿ, ಮೇಜರ್ಲಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ನ ಕಡಿಮೆ ಮಾಡಬೇಕು. ಯಾಕೆ ಕಡಿಮೆ ಮಾಡಲ್ಲ ನೀವು ಗೊತ್ತಾ? ಯಾಕೆ ಕಡಿಮೆ ಮಾಡಲ್ಲ ಗೊತ್ತಾ? ನಿಮಗೆ ಬರೋದು ಕರ್ನಾಟಕ ಸರ್ಕಾರಕ್ಕೆ ಮಾತ್ರ ಅಲ್ಲ, ಎಲ್ಲ ಸರ್ಕಾರಗಳು ಕಮರ್ಷಿಯಲ್ ಟ್ಯಾಕ್ಸ್ ಬರ್ಕೊಳ್ಳಿ. ಇದನ್ನು ಬರ್ಕೊಳ್ಳಿ, ಹೇಳ್ತೀನಿ. ಕಮರ್ಷಿಯಲ್ ಟ್ಯಾಕ್ಸ್ ಮತ್ತು GST ಇಂದ 1 ಲಕ್ಷ ಕೋಟಿವರೆಗೂ ದುಡ್ಡು ಬರುತ್ತೆ ನಿಮಗೆ. ಹೆಂಡ ಕುಡಿಸ್ತಿರಲ್ಲ,
40,000 ಕೋಟಿ ತನಕ ದುಡ್ಡು ಬರುತ್ತೆ. ಹೌದು ಸರ್. ಆಯ್ತಾ? ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟೀಸಿಂದ 12,000 ಕೋಟಿ ರೂಪಾಯಿ ತನಕ ದುಡ್ಡು ಬರುತ್ತೆ. ಆಯ್ತಾ? ಮೋಟರ್ ವೆಹಿಕಲ್ ಟ್ಯಾಕ್ಸಿಂದ 10ರಿಂದ 12,000 ಕೋಟಿ ರೂಪಾಯಿ ತನಕ ದುಡ್ಡು ಬರುತ್ತೆ. ಜಿಯಾಲಜಿ ಮತ್ತೆ ಮೈನಿಂಗ್ ಇದೆಯಲ್ಲ, ಅದರ ರಾಯಧನ ಅಂತ ಕರೀತಾರೆ. ಏನು ರಾಯಧನ ಮೀನ್ಸ್ ರಾಯಲ್ಟಿ ಕೊಡ್ತಾರೆ ನಿಮಗೆ. ರಾಯಲ್ಟಿ ನಿಮಗೆ 4,500 ಕೋಟಿಯಿಂದ 6,000 ಕೋಟಿ ರೂಪಾಯಿವರೆಗೂ ರಾಯಲ್ಟಿ ಕೊಡ್ತಾರೆ. ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ITR ಕಟ್ಟಿದ್ದು ವಾಪಸ್ ಕೊಡುತ್ತಲ್ಲ, ಒಂದು ಹಂತಕ್ಕೆ ವಾಪಸ್ ಕೊಡುತ್ತಲ್ಲ, ಅದು ನಿಮಗೆ ಒಂದು 10-12,000 ಕೋಟಿ ಬರುತ್ತೆ. ಅದಾದ್ಮೇಲೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ನ ಬೇರೆ ಬೇರೆ ಕಲ್ಯಾಣ ಯೋಜನೆಗಳು ಇರ್ತಾವಲ್ಲ, ನಿಮಗೆ ಆ ಕಲ್ಯಾಣ ಯೋಜನೆಗಳ ದುಡ್ಡು ಒಂದು ಸ್ವಲ್ಪ ಬರುತ್ತೆ. ಟೋಟಲ್ ಬಂದ್ರೂ ನಿಮ್ಗೆ ಬರೋದು 3 ಲಕ್ಷ ಕೋಟಿ ಅಷ್ಟೇ. ಬರ್ಬೇಕಲ್ಲ ಮೇಡಮ್, ಬಂದಿದ್ದೀನಿ 65,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತೀನಿ ಮೇಡಮ್. ಜನಗಳು ನಾನು ಅದ್ರ ಬಗ್ಗೆ 4.75 ಗಂಟೆ ಮಾತಾಡ್ತೀನಿ ನಿಮ್ಮ ಹತ್ರ. ನಾನು ಇವಾಗ ಮಾತಾಡಲ್ಲ ನಿಮ್ಮ ಹತ್ರ, 4.75 ಗಂಟೆ ಮಾತಾಡ್ತೀನಿ. 5 ಗಂಟೆನೂ ಮಾತಾಡಲ್ಲ, 4.75 ಗಂಟೆ ಮಾತಾಡ್ತೀನಿ ನಿಮ್ಮ ಹತ್ರ. ಆಯ್ತಾ? ಆ ಜನಗಳು ಕೊಟ್ರ ಅದೇನು ಅದಕ್ಕೂ ಇದೆ ಮೇಡಮ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಸ್ ಡಿಫ್ರೆಂಟ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಡಿಫ್ರೆಂಟ್. ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ಇಡೀ ದಿನ ಬೇಕು ನನಗೆ. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಓಕೆ ಮೇಡಮ್, ಕೇಳಿಸ್ಕೊಳ್ಳಿ. ಗ್ಯಾರಂಟಿ ಕೊಡಬೇಕು. 40% ನೀವು ರಾಜ್ಯ ಸರ್ಕಾರದ ನೌಕರರಿಗೆ ಕೊಡಬೇಕು. ಇನ್ನು ಮಿಕ್ಕಿದ್ದೆಲ್ಲ ಬಡ್ಡಿಗೆ ಕಟ್ಟಬೇಕು. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬ್ರಿಡ್ಜಲ್ಲಿ ಇಂದು ಕಟ್ತೀರಿ, ರೋಡಲ್ಲಿ ಇಂದು ಕಟ್ತೀರಿ, ಟಾರಲ್ಲಿ ಇಂದು ಕಟ್ತೀರಿ. ನೀವು ಇವಾಗ ಯಾಕೆ ಗೊತ್ತಾ, ಅಷ್ಟೊಂದೆಲ್ಲ ದುಡ್ಡು ಜಾಸ್ತಿ ಆದರೂ ಕೂಡ ನೀವು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಲ್ಲ. ನಿಮಗೆ ಬರೋದು ನಿಮ್ಮ ಬಾಕ್ಸಕ್ಕೆ ನಿಮ್ಗೆ ಏನಾಗಬೇಕು ಹೇಳಿ? ರಾಜ್ಯನೂ ನಡಿಬೇಕಲ್ವಾ ಸರ್? ಹಾಂ, ಲೂಟಿ ಹೊಡೆದಲ್ಲ ಮೇಡಮ್. ಅದ್ರಲ್ಲಿ ಲೂಟಿ ಅಂತ ಏನಿಲ್ಲ ಮೇಡಮ್. ಸರ್. ಇಡೀ ದೇಶದಲ್ಲಿ ಎಲ್ಲಾ ಚಿತೆಯಲ್ಲಿ ಬೀಡಿ ಹಚ್ಕೊಳ್ಳೋದು. ಹೈದರಾಬಾದಲ್ಲಿ 95 ರೂಪಾಯಿ ಪೆಟ್ರೋಲ್ ಸಿಗುತ್ತೆ. ಮೇಡಮ್, ಒಂದು ಎಕ್ಸಾಂಪಲ್ ಮೇಡಮ್, ಗೋವಾ ಕೊಡ್ತೀರಾ, ಮೇಡಮ್, ಒಂದು ನಿಮಿಷ ಇನ್ನು ಮೇಡಮ್. ಸಾಕಷ್ಟು ರಾಜ್ಯಗಳಿದೆ, ಅದನ್ನು ಎಕ್ಸಾಂಪಲ್ ತಗೊಳ್ಳಿ ಸರ್. ಮೇಡಮ್, ಮೇಡಮ್, ನಾನು ನಿಮಗೆ ಎಲ್ಲಾ ರಾಜ್ಯಗಳ ಡೀಟೇಲ್ನ ಫಿಂಗರ್ ಟಿಪ್ಸ್ ಕೊಡ್ತೀನಿ. ಎಲ್ಲಾ ರಾಜ್ಯಗಳಲ್ಲೂ ಅಬಕಾರಿ ನಿಮ್ಗೆ ತಮಿಳ್ನಾಡು ಬೇಕಾ ನಿಮ್ಗೆ? ಅಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಫಿಂಗರ್ ಟಿಪ್ಸ್ ಅಲ್ಲಿ ಕೊಡ್ತೀನಿ ನಿಮಗೆ. ತಮಿಳ್ನಾಡು ಕೊಡ್ಲಾ, ಕೇರಳದ ಕೊಡ್ಲಾ, ಮಹಾರಾಷ್ಟ್ರದ ಕೊಡ್ಲಾ, ಪಂಜಾಬ್ದು ಕೊಡ್ಲಾ, ನಿಮ್ಗೆ ಹರಿಯಾಣದ ಕೊಡ್ಲಾ? ಗ್ಯಾರಂಟಿ ಯೋಜನೆಗಳಿಂದ ನೋಡಿ ಬಡವರು ಮೇಡಮ್, ನೋ ಬಿಟ್ಬಿಡಿ. ಐ ಆಮ್ ನಾಟ್ ಗ್ಯಾರಂಟಿ ಬಿಟ್ಬಿಡಿ. ಮೇಡಮ್ ಪುಷ್ಪಾಜಿ ತಾಯಿಯವರೇ, ಒಂದು ಮಾತು ಆಯ್ತಾ? ಒಂದೇ ಒಂದು ಮಾತು. ಇಲ್ಲಿ ಹೋಗ್ಬಿಟ್ಟಿರ್ತಾನೆ ಅವನೋ ಒಬ್ಬ, ಅವ್ನು ಚಿತೆ ಅಂಟಿಸ್ಕೊಂಡು ಉರಿತಾ ಇರ್ತದೆ, ಬಗ 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 ಅಂತ ಉರಿತಾ. 4 ಜನ ಬಂದು ಬೀಡಿ ಅಂಟಿಸ್ಕೊಂಡು ಹೋಗ್ಬಿಡ್ತಾರೆ ಸರ್. ಅದೇ ಚಿತೆಗೆ ಒಂದು ತಾಯಿ ಹೇಳ್ತಾಳೆ, ನನ್ ಮಗ ನೆಮ್ಮದಿಯಾಗಿ ಸಾಯಪ್ಪ, ನನಗೆ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬರುತ್ತೆ, ಪಿಂಚಣಿ ಹಣ ಬರುತ್ತೆ, ಎಲ್ಲಾನು ಸರ್ಕಾರ ನನಗೆ ಗ್ಯಾರಂಟಿ ಯೋಜನೆಗಳ ಒಂದು ಎಣನ ಸುಡ್ಬೇಕಾದ್ರೆ ಸಹ ಒಂದು ತಾಯಿ ಹೇಳ್ತಾಳೆ ಅಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಬಡವನ ಮನೆಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಮೇಡಮ್, ನಾನು ಗ್ಯಾರಂಟಿ ಬಗ್ಗೆ ಮಾತಾಡ್ತಿಲ್ಲಪ್ಪ. ನೀವು ಹೇಳಿದ್ರಿ ಅಮ್ಮ, ಯು ಆರ್ ನಾಟ್ ಗೆಟಿಂಗ್ ಮೈ ಪಾಯಿಂಟ್. ಐ ಆಮ್ ಗೆಟಿಂಗ್ ಯುವರ್ ಪಾಯಿಂಟ್ ಸರ್. ನೀವು ಇಲ್ಲ ಅಮ್ಮ, ಈಗ ಸ್ಟೇಟ್ ಗವರ್ನಮೆಂಟ್ ಟ್ಯಾಕ್ಸ್ ಹಾಕ್ಬಿಟ್ಟಿದೆ, ಆ ಟ್ಯಾಕ್ಸ್ ಇಂದ ನೀವು ಈ ರೀತಿ ಮಾಡ್ತಿದ್ರೆ ಅಮ್ಮ ನನ್ ಗ್ಯಾರಂಟಿ ಏನ್ ಮಾಡ್ತಿದೀವಿ? ಅಯ್ಯೋ ಅಮ್ಮ, ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ ಇಷ್ಟ. ನಮ್ದು ಇನ್ನೊಂದು ಗೊತ್ತಾ, GSDP ಅಂತ ಇದೆ ಗೊತ್ತಾ ನಿಮಗೆ? GSDP ಅಂದ್ರೆ ಏನ್ ಹೇಳಿ? ಐ ಥಿಂಕ್ ನನಗೆ ಫುಲ್ ಫಾರ್ಮ್ ಸರಿಯಾಗಿ ಗೊತ್ತಿಲ್ಲ, ಬಟ್ ಇಟ್ಸ್ ರಿಲೇಟೆಡ್ ಟು ಟ್ಯಾಕ್ಸ್ ಥಿಂಗ್. ನೋ ಮೇಡಮ್, GSDP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್, ಈಗ ಪುಷ್ಪಾ ಮಂಜುನಾಥ್ ಇದ್ದಾರಲ್ಲ, ಪುಷ್ಪಾ ಮಂಜುನಾಥ್ ಅವರು ಒಂದು 100 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿಯನ್ನು ಹೊಂದಿದ್ದಾರೆ ಅಂತಂದ್ರೆ ಅದು ನಿಮ್ಮ ನೆಟ್ವರ್ತ್. ನಂಗೆ ಗೊತ್ತಿಲ್ಲ, ನೀವು 500 ಕೋಟಿನೇ ಹೊಂದಿರ್ಬೋದು, ನಂಗೆ ಗೊತ್ತಿಲ್ಲ. ಆಯ್ತಾ? ಸುಮ್ಮನೆ ಹೇಳ್ತಾ ಇದ್ದೀನಿ ಆಯ್ತಾ? ಒಂದು 100 ಕೋಟಿ ಆಸ್ತಿ ಪಾಸ್ತಿ ಹೊಂದಿದಿರಿ ಅಂತಂದ್ರೆ, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದಮ್ಮ, ಒಂದು 100 ಕೋಟಿ ಆಸ್ತಿ ಪಾಸ್ತಿ ಹೊಂದಿದಿರಿ ಅಂತಂದ್ರೆ ನಿಮ್ಮ 100 ಕೋಟಿ ಆಸ್ತಿ ಪಾಸ್ತಿ ಮೇಲೆ 25% ಸಾಲ ಮಾಡ್ಬೋದು. ನಿಮಗೆ ಬ್ಯಾಂಕ್ ಅವ್ರು ಸಾಲ ಕೊಡ್ತಾರೆ, ಅಥವಾ ಯಾರೋ NBFC, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಅವರು ನಿಮಗೆ ಸಾಲ ಕೊಡ್ತಾರೆ. ಗೊತ್ತಾಯ್ತಾ? ಅದು 25% ಆಯ್ತು ನಿಮಗೆ. ಅದೇ ಥರ ಕರ್ನಾಟಕದ್ದು ನೆಟ್ವರ್ತ್ ಅಂತ ಇದೆ, ಅದು 8,14,00,000 ಕೋಟಿ. ನಾನು ಎಕ್ಸಾಕ್ಟ್ ಪದಗಳನ್ನು ಹೇಳ್ತೀನಿ, 1 ಇಂಚು ಆ ಕಡೆ ಈ ಕಡೆ ಹೇಳಲ್ಲ ನಾನು. 8,14,00,000 ಕೋಟಿ ಕರ್ನಾಟಕದ ನೆಟ್ವರ್ತ್ ಮೇಡಮ್. ಇಡೀ ಕರ್ನಾಟಕ ಸುಭಿಕ್ಷವಾದಂಥ ರಾಜ್ಯ. ಅದ್ರ ಮೇಲೆ ನೀವು ಸಾಲ ತಗೊಳ್ಬೋದು ಅಂತಂದರೆ ಸರಿಸುಮಾರು, ಐ ಆಮ್ ಸೋ ಸಾರಿ ತಪ್ಪು ಹೇಳ್ದೆ ನಾನು. 8,14,00,000 ಕೋಟಿಯಷ್ಟು ಸಾಲ ತಗೊಳ್ಬೋದು. ನಮ್ಮ ಕರ್ನಾಟಕದ ನೆಟ್ವರ್ತ್ ಬಂದು 32 ಲಕ್ಷ ಕೋಟಿ. ಓಕೆ,
32 lakh because crores. budget is more than 32 lakh crores. I'm sorry. sorry. Okay. ಕನ್ಫ್ಯೂಸ್ ಆಗ್ಬಿಟ್ಟೆ. ತಾಯಿಂದ ಕಲಿಯುವಾಗ It's ನಾನು okay. ಬೇರೆ ತರ It's ಕಲ್ತ್ಕೊಂಡ್ಬಿಟ್ಟೆ. okay. ಆಯ್ತಾ? 32 lakh crores is the ಕರ್ನಾಟಕ ಗವರ್ಮೆಂಟ್ಸ್ ನೆಟ್ವರ್ಕ್, ಕರ್ನಾಟಕ ಸ್ಟೇಟ್ಸ್ ನೆಟ್ವರ್ಕ್. ನೀವು ಸಾಲ ಮಾಡ್ಬೋದು, ಇನ್ನೊಂದು ಕೊಡ್ಬೋದು, ಮತ್ತೊಂದು ಕೊಡ್ಬೋದು, ಅದು ಬಿಟ್ಬಿಡಿ ಆ ಕಡೆ. ನಾನು ನಿಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನು ಅಂತಂದರೆ, ಈ LPG ಸಮಸ್ಯೆ ಬಗೆಹರಿಬೇಕು ಅಂತಂದರೆ, ನಮ್ಮ ಆಟೋ ಡ್ರೈವರ್ಗಳ ಸಮಸ್ಯೆ ಬಗೆಹರಿಬೇಕು ಅಂತಂದರೆ, ನನ್ನಂಥವನ, ರೋಶ್ನಿ ಅಂತವರ, ನೀವು ಕೂಡ, ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿರ್ಬೋದು, ಬಟ್ ನೀವು ಓಟ್ ಹಾಕುವ ಜನಸಾಮಾನ್ಯನೇ. ಇವರು ಕಾಂತಿ ಶೆಟ್ಟಿ ಮೇಡಮ್ ಅವರು BJPಲಿ ಇರ್ಬೋದು, ಅವರು ಕೂಡ ಓಟ್ ಹಾಕುವಂಥ ಜನಸಾಮಾನ್ಯನೇ. ಸೊ ಬರುತ್ತೆ ಸಮಸ್ಯೆ ಅಲ್ವಾ ಮೇಡಮ್? ನಾಳೆ ನಿಮ್ಮ ಮನೆಗೂ LPGನೇ ನಮ್ಮ ಮನೇಲಿ ಸೌದೆ ಒಲೆ ತರಿಸ್ತಾ ಇದ್ದೀವಿ ಮೇಡಮ್. ನಾಳೆ ನಾಡಿದ್ರಲ್ಲಿ ಬರ್ಬೋದು, ಹುಡುಕ್ತಾ ಇದ್ದಾರೆ. ನಮ್ಮ ಮನೇಲಿ 4 ಜನ ಕಾಡ್, ಒಂದ್ ನಿಮಿಷ ಮೇಡಮ್, ನಮ್ಮ ಮನೇಲಿ 4 ಜನ ಕಾಡ್ಗೆ ಹೋಗಿದ್ದಾರೆ, ಏನಾದ್ರೂ ಮಾಡ್ಕೊಂಡ್ ಬರ್ಬೋದು, ಅದು ಬೇರೆ ವಿಷಯ. ಮೇಡಮ್ ನಾನು ಹೇಳ್ತೀನಿ ಕೇಳಿ, ದಯವಿಟ್ಟು ಕ್ರೂಡ್ ಆಯಿಲ್ ಮೇಲೆ, ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲಿರುವಂಥ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ನ ಕಡಿಮೆ ಮಾಡೋದಕ್ಕೆ ಹೇಳಿ. ಒಂದು ವಿಚಾರ ತುಂಬಾ ಇಂಪಾರ್ಟೆಂಟ್, ನಾನು ಇಲ್ಲಿ ಹೇಳಲೇಬೇಕಾಗಿರೋ ವಿಚಾರ ಏನಂದ್ರೆ, ದೆಹಲಿಯಲ್ಲಿ ಈಗ 94 ರೂಪೀಸ್ 77 ಪೈಸಾ ಇದೆ ಪೆಟ್ರೋಲ್ಗೆ. ಇಲ್ಲಿ ಯಾಕೆ ಅಷ್ಟು ಜಾಸ್ತಿ ಇದೆ ಅಂತ ಅವ್ರು ಅದು ಹೇಳಿದ್ರೆ ನೀವೀಗ ಎಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅಂದ್ರೆ, ರಾಜ್ಯದ ಟ್ಯಾಕ್ಸ್ ಏನಿದೆ ಆಡ್ ಮಾಡಿ, ಓಕೆ, SGST CGST ಓಕೆ, ಅದು ವಾಪಸ್ ಬರೋದು, LPGಗೆ SGST CGST ಟೋಟಲ್ ಸೇರಿಸಿ 5% ಮಾಡ್ತಾರಲ್ಲ. ನಾನ್ ಹೇಳ್ತಿರೋದು, ಈಗ ಪಕ್ಕದ ಹೈದರಾಬಾದ್ ಅಲ್ಲಿ 97 ರೂಪೀಸ್ ಇದೆ, ಆ ಕಡೆ ಡೆಲ್ಲಿಯಲ್ಲಿ 94 ರೂಪೀಸ್ 77 ಪೈಸಾ ಇದೆ. ಇಲ್ಲಿ ಏನಕ್ಕೆ ಇನ್ನ ಜಾಸ್ತಿ ಇದೆ? ಇನ್ನ ಒಂದು 20% ಜಾಸ್ತಿ ಹಾಕಿದೆ. ನಾನು ಹೇಳ್ತಾ ಇರೋದು ಆತರ. ಅಂದ್ರೆ ಈಗಲೇ ನಾವು ದಿನಕ್ಕೆ 152 ಕೋಟಿ ಬಡ್ಡಿ ಕಟ್ಟಿದ್ರು, ಇನ್ನ ಸ್ಯಾಲರಿ ಕೊಡಕ್ಕೂ ಲೋನ್ ಮಾಡಬೇಕು. 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅವರು ಪ್ರತಿ ವರ್ಷ ತಲೆ ಮೇಲೆ 2.5 ಲಕ್ಷ ವರ್ಷಿದ್ದಾರೆ. ರಾಜ್ಯದಲ್ಲೇ ಅಲ್ಲ, ಕೇಂದ್ರದಲ್ಲೂ ಇದೆ. ದೇಶದಲ್ಲಿ ರಸ್ತೆಗಳು, ರೈಲ್ವೆ, ಇದ್ರ ಬಗ್ಗೆ ಅವರಿಗೆ ಅರ್ಥ ಇಲ್ಲ. ಇಲ್ಲಿ ಸ್ಯಾಲರಿ ಕೊಡಕ್ಕೂ ಸಾಲ ಮಾಡ್ತಾರೆ. ಒಂದ್ ನಿಮಿಷ ಪುಷ್ಪಾಜಿ, ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಎಷ್ಟು ಸಾಲ 5.5 ಲಕ್ಷ 6 ಲಕ್ಷ 6 ಲಕ್ಷ ಸಾಲ ಏನಿದೆ, ನೀವೊಬ್ಬರೇ ಮಾಡಿದ ಸಾಲ ಅಲ್ಲ ಬಿಡಿ ಅದು. ಒಬ್ಬರೇ ಮಾಡಿದ್ದು 4,39,000 ಕೋಟಿ ಒಬ್ಬರೇ ಮಾಡಿದ್ದು. ಈಗ 6.5 ಲಕ್ಷ ಕೋಟಿನ ಅವ್ರು ಒಬ್ಬರೇ ಮಾಡಿಲ್ಲ, ಬೇರೆ ಬೇರೆಯವರೆಲ್ಲ ಮಾಡಿದ್ದಾರೆ ಒಂದ್ ಸ್ವಲ್ಪ ಸೇರ್ಕೊಂಡು. ಈ 4 ವರ್ಷದ, ಈ 3 ವರ್ಷದ, ರಾಜ್ಯವನ್ನು ಯಾವ ಕಡೆ ಮೇಡಮ್ ನಂದು 2 ವಿಷಯ. ಒಂದು, ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ನವ್ರು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ನಾವು ಆಯಿಲ್ನ ಬಗ್ಗೆ, ನಾವು ಆಯಿಲ್ ರಿಲೇಂಟ್ ದೇಶವಾಗಿರದೆ ಬೇರೆ ರೀತಿಯಲ್ಲಿ ನಾವು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ದಯವಿಟ್ಟು ನಿಮ್ಮ ವರ್ಕ್ಶಾಪ್ ಇರ್ತಾವಲ್ಲ, BJP ವರ್ಕ್ಶಾಪಲ್ಲಿ, ಅದರ ಬಗ್ಗೆ ಒಂದಷ್ಟು ಚಿಂತನೆ ನಡೆಸಿ. ಅವರೆಲ್ಲ ನಿಮಗೆ, ನೀವು ಕೂಡ ದೊಡ್ಡವರಿದ್ದೀರಿ, ನೀವು ಕೂಡ ಅವ್ರಿಗೆ ಹೇಳ್ಕೊಡ್ತೀರಿ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ಎಕನಾಮಿಸ್ಟ್ಗಳು ಭಾಳ ಜನ ದೊಡ್ಡವರು, ವಿಶ್ವನಾಥ್ ಅಂತವರು, ಅವರೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದಾರೆ, ಭಾಳ ಹಿರಿಯರು. ಐ ರಿಯಲಿ ರೆಸ್ಪೆಕ್ಟ್ ಎವ್ರಿಬಡಿ ಇನ್ ದಿ BJP ಆ್ಯಂಡ್ ಐ ಟೋಟ್ಲಿ ರೆಸ್ಪೆಕ್ಟ್ ಎವ್ರಿಬಡಿ ಹೂ ಇಸ್ ರೂಲಿಂಗ್ ದಿ ಸ್ಟೇಟ್ ಆಲ್ಸೋ. ಕಾಂಗ್ರೆಸ್ನಲ್ಲಿ ತುಂಬ ಜನ ಮೇಧಾವಿಗಳು, ಬುದ್ಧಿವಂತರು, ದೊಡ್ಡವರಿದ್ದಾರೆ. ನೀವು ಕೂಡ ಅಷ್ಟೇ. KST ಒಂದು ನಿಮಿಷ ಮೇಡಮ್, ಕಡಿಮೆ ಮಾಡೋದಕ್ಕೆ ದಯವಿಟ್ಟು ಹೇಳಿ. ಇನ್ನೊಂದು ಲಾಸ್ಟ್ ಹೇಳ್ಬಿಟ್ಟು ನಾನು ಹೊರಟ್ಬಿಡ್ತೀನಿ, ರೋಶ್ನಿ ಅವ್ರಿಗೆ ನಾನು ಕೊಟ್ಬಿಡ್ತೀನಿ. ಏನು ಅಂತಂದರೆ, ಅವರು ಆಟೋ ಚಾಲಕರು ಪಾಪ ಭಾಳ ನೋವಿನಿಂದ ಒಂದು ಹೇಳ್ಕೊಡ್ತಾಯಿದ್ರು, ರ್ಯಾಪಿಡೋ ಮತ್ತು ಇದ್ರ ಬಗ್ಗೆ ಹೇಳ್ಕೊಡ್ತಾಯಿದ್ರು. ಇಲ್ಲಿ 2 ಸಂಗತಿ. ಆಟೋ ಸರ್ ನಮಸ್ಕಾರ, ನಾನು ಚಂದನ್ ಶರ್ಮಾ ಅಂತ ಮಾತಾಡ್ತಾ ಇದ್ದೀನಿ, ಆಯಿತಾ? ನೋಡಿ, ನೀವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಿದ್ರಿ, ರ್ಯಾಪಿಡೋ ಅವರ ವಿರುದ್ಧ ನೀವು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದ್ರಿ. ಏಪ್ರಿಲ್ 2025ನೇ ತಾರೀಕು ಘನ ನ್ಯಾಯಾಲಯದ ಆದೇಶ ಬಂತು. ಆ ಘನ ನ್ಯಾಯಾಲಯದ ಆದೇಶ ಏನು ಅಂತಂದರೆ, ಸುಮಾರು ಕೆಲವು ತಿಂಗಳವರೆಗೂ ಕೂಡ ಸಸ್ಪೆಂಡ್ ಮಾಡಿ ರ್ಯಾಪಿಡೋ ಚಾಲಕರನ್ನ ಅಂತ. ಈಗ ಆ ರ್ಯಾಪಿಡೋ ಚಾಲಕರ ಮೇಲೂ ಕೂಡ ಇಲ್ಲ ಸಲ್ಲದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಕೆಲಸಗಳು ಬೇರೆ ಬೇರೆ ಎಲ್ಲ ಆಯಿತು. ಬಟ್ ಘನ ನ್ಯಾಯಾಲಯ ಒಂದು ಮಾತು ಹೇಳ್ತು ಯಜಮಾನ್ರೆ. ಆ ಮಾತು ಏನು ಅಂತಂದರೆ, ಈ ರ್ಯಾಪಿಡೋಗೆ ಸಂಬಂಧಪಟ್ಟಂಥ ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರ ರೂಪಿಸಬೇಕು ಅಂತ ಹೇಳ್ತು. ಹೌದಾ? ಹೌದು. ಕರೆಕ್ಟಾ? ಈ ರಾಜ್ಯ ಸರ್ಕಾರ ರೂಪಿಸಿಲ್ಲ. ಎಷ್ಟು ದಿನ ಆಗೋಯ್ತು ಸರ್? 1 ವರ್ಷದ ಮೇಲೆ ಆಗೋಯ್ತಲ್ವಾ ಸರ್ ಯಜಮಾನ್ರೆ? ಹೌದು ಅಲ್ವಾ? ಸೊ ಅವ್ರ ಮುಖ ತೋರಿಸ್ರಪ್ಪ, ಯಜಮಾನ್ರ ಮುಖ ನೋಡ್ಬೇಕು ನಾನು ಒಂದು ಸ್ವಲ್ಪ, ಆಯ್ತಾ? ಅಲ್ಲೇ ನೋಡಿದ್ದೀನಿ ಡೆಸ್ಕಲ್ಲಿ, ಬಟ್ ಇನ್ನೊಂದ್ಸಲ ಇಲ್ಲಿ ನೋಡ್ಬೋಣ. ಏನು ಜಯಂತ್ ಸಾಹೇಬ್ರೆ, ನೀವು ಆಟೋ ಚಾಲಕರು, ನಮ್ಮ ಕರ್ನಾಟಕದ ನಾಡಿ ಮಿಡಿತ ನೀವು, ಆಯಿತಾ? ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ರ್ಯಾಪಿಡೋ ಅವರು ಕೂಡ ಅಷ್ಟೇ, ಅವ್ರ ಪಾಡ್ಗವರು ಅವ್ರ ಹೊಟ್ಟೆ ಪಾಡಿಗಾಗಿ ಒಂದಿಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಸರ್ಕಾರದ ರೂಪುರೇಷೆಗಳು, ನಿಯಮಗಳು, ಗೈಡ್ಲೈನ್ಸ್ಗಳು ನೀಟಾಗಿಲ್ಲದೆ ರ್ಯಾಪಿಡೋ ಚಾಲಕರು ಕೂಡ ಏನು ಮಾಡೋಕ್ಕಾಗಲ್ಲ ಸರ್. ಸೊ
ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. 1.5 ವರ್ಷ ಆಯಿತು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇದೆ, ಅವ್ರು ಯಾವ ಗೈಡ್ಲೈನ್ಸ್ನ ಫಾಲೋ ಮಾಡ್ಕೊಂಬಂದ್ರು ನನಗೆ ಗೊತ್ತಿಲ್ಲ. ಸೊ ನೀವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಾಯಿಸಬೇಕಾಗಿರೋದೇನು ಅಂತಂದರೆ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಗೆ ಗೊತ್ತು ಈ ರ್ಯಾಪಿಡೋ ಬ್ಯಾನ್ ಮಾಡಿದಾಗ ರ್ಯಾಪಿಡೋ ಪಾರ್ಸಲ್ ಅಂತ ಸ್ಟಾರ್ಟ್ ಆಗ್ಬಿಡ್ತು. ಆ ಪಾರ್ಸಲಲ್ಲೇ ಜನ ಕರ್ಕೊಂಡು ಹೋಗಿ ಶುರು ಮಾಡ್ಬಿಟ್ಟು ಗೊತ್ತು ನನಗೆ, ಐ ಬಿನ್ ಸೀಯಿಂಗ್ ಇಟ್, ನಾನು ನೋಡ್ತಾ ಇದ್ದೀನಿ ಅದನ್ನು. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದೇನು ಅಂತಂದರೆ ಯಜಮಾನ್ರೆ, ಈ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಸೇರಿ ಒತ್ತಾಯ ಮಾಡೋಣ, ಒಂದು ಗೈಡ್ಲೈನ್ಸ್ ತಗೊಂಬನ್ನಿ. ಆ ಗೈಡ್ಲೈನ್ ಏನು, ಆಟೋ ಚಾಲಕರಿಗೂ ಒಳ್ಳೇದಾಗಬೇಕು, ರ್ಯಾಪಿಡೋನೋ ಅಥವಾ ಟಾಪಿಡೋನೋ ಡೋಪಿಡೋನೋ ಲ್ಯಾಪಿಡೋನೋ, ಅದು ಸೆಕೆಂಡ್ರಿ, ಅದು ಹೆಸರು ಏನು ಬೇಕಾದರೂ ಇದ್ಕೊಂಡಾಗಲಿ ಅದರದ್ದು, ಅವ್ರಿಗೂ ಕೂಡ ಒಂದು ಹೊಟ್ಟೆಪಾಡಿಗಾಗಿ ಅವ್ರ ವ್ಯವಸ್ಥೆ ಏನು ಅನ್ನೋದ್ರ ಬಗ್ಗೆ ಆಲೋಚನೆ ಆಗಬೇಕು. ನೀವು ನೆಕ್ಸ್ಟ್ ಮಾತು ಮುಂದುವರಿಸಿ, ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ಟಾಸ್ ಓವರ್ ಮಾಡ್ತೀನಿ. ಒಂದು ಸ್ವಲ್ಪ ಕ್ಯಾಮ್ರಾ ತಗೊಳ್ರಪ್ಪ ದಯವಿಟ್ಟು. ಈಗ ಅಗ್ರಿಗೇಟರ್ಸ್ ಹತ್ರ ನಾವೆಲ್ಲ ಲಿಂಕ್ ಆಗಿದ್ದೀವಿ, ಹಂಗಾಗಿ ಈಗ ಯಾವ್ಯಾವ ಗ್ಯಾಸ್ ಬಂಕಲ್ಲಿ ಅವರು SMS ಮಾಡೋ ರೀತಿಯಲ್ಲಿ, ಅಂದ್ರೆ ಇಂತಿಂತ ಬಂಕ್ಗಳಲ್ಲಿ ಗ್ಯಾಸ್ ಅವೈಲೇಬಲ್ ಇದೆ ಅನ್ನೋಂಥದ್ದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಸರ್ಕಾರ ಸೂಚನೆ ಕೊಡ್ಬೋದು. ಅಂದ್ರೆ ಇಂತಿಂತ ಏರಿಯಾದಲ್ಲಿ ಗ್ಯಾಸ್ ಅವೈಲೇಬಲ್ ಇದೆ, ಈಗ ಹೋಗಿ ಹಾಕ್ಸ್ಕೊಳ್ಳಿ ಅನ್ನೋಂಥ ಒಂದು SMS ನ ಅಗ್ರಿಗೇಟರ್ ಥ್ರೂನಾದ್ರೂ ಬರೋ ತರ ಒಂದು ವ್ಯವಸ್ಥೆ ಮಾಡ್ಬೋದು. ಅದು ತುಂಬಾ ಸರಳ ಇದೆ, ಯಾಕೆಂದ್ರೆ ನೆಟ್ವರ್ಕ್ ಚೈನ್ ಲಿಂಕ್ ಇವಾಗ ಆಟೋ ಡ್ರೈವರ್ಸ್ ಜೊತೆ ಏನ್ ಬಿಲ್ಟ್ ಆಗಿದೆ, ಆ ಒಂದು ವೇದಿಕೆಯನ್ನು ಬಳಸ್ಕೊಂಡು ಇಂತಿಂತ ಬಂಕ್ಗಳಲ್ಲಿ ಗ್ಯಾಸ್ ಇವಾಗ ಅವೈಲೇಬಲ್ ಇದೆ, ಹೋಗಿ ಹಾಕ್ಸ್ಕೊಳ್ಳಿ ಅಂತ ಒಂದು SMS ಬರೋ ರೀತಿಯಲ್ಲಾದ್ರೂ ಒಂದು ಸೂಚನೆ ಕೊಡಕ್ಕೆ ಹೇಳಿ. ಯಾಕೆಂದ್ರೆ ಇವ್ರು ಯಾರು ನಮ್ಮ ಸಮಸ್ಯೆ ಅರ್ಥ ಮಾಡ್ಕೊಳ್ಳಲ್ಲ, ಗಾಡಿ ತಳ್ಕೊಂಡು ಹೋಗಕ್ಕಾಗಲ್ಲ ರೋಡ್ಗಳಲ್ಲಿ. ಹಾಗಾಗಿ ಇವಾಗ ಅದು ಚೈನ್ ಲಿಂಕ್ ಇರೋದ್ರಿಂದ, ಏನು ಮೆಸೇಜಿಂಗ್ ಚೈನ್ ಲಿಂಕ್ ನಮ್ಮ ಹತ್ರ ಲಿಂಕ್ ಆಗಿರೋದ್ರಿಂದ ಅದ್ರಲ್ಲಾದ್ರೂ ಒಂದು ಮೆಸೇಜ್ ಬರೋ ರೀತಿಯಲ್ಲಿ ಸರ್ಕಾರ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಬೋದು. ಓಕೆ 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 ವಿನಂತಿ ಹೇಳಿ ಮೇಡಮ್, ಹೇಳಿ. ಈಗ $120 ಕಚ್ಚಾ ತೈಲ ಏರಿದ್ದು ಒಂದು ಅವರೆಲ್ಲ ಹೇಳಿಕೆಗಳು ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಎಕ್ಸಾಂಪಲ್, 88ಕ್ಕೆ ಇಳಿಸ್ಬಿಟ್ರು ಒಂದೇ ದಿನದಲ್ಲಿ. $120 ಇದ್ದದ್ದು 88ಕ್ಕೆ ಇಳಿಸ್ಬಿಟ್ರು. ಇವಾಗ ನಾವು 70% ನಾವು ಯಾವ ದೇಶದಿಂದ ನಾವು ಆಮದು ಮಾಡ್ತೀವಿ ಅಲ್ಲೆಲ್ಲ ಯುದ್ಧ ನಡೆಯುವಾಗ ಈ ತರಗಳು ಬರುವುದು ಸಹಜ. ಅದಕ್ಕೆ ಏನ್ ಮಾಡಬೇಕು ಕೇಂದ್ರ ಸರ್ಕಾರ, ಪ್ರಿಪೇರ್ಡ್, ಕರೆಕ್ಟ್, ಖಂಡಿತ. ನಾನು ಅದ್ರ ಬಗ್ಗೆ ಅಲ್ಲಗಳಿತಲ್ಲ, ಅದಕ್ಕೆ ಏನ್ ಬೇಕು ಅಂತ ಹೇಳಿ ನಾನು ಆವಾಗಲೇ ಹೇಳಿದೆ. ಯಾರು ನಿಮ್ಮ BPCL ಇರ್ಬೋದು, HPCL ಇರ್ಬೋದು, IOC ಅವ್ರದ್ದೆಲ್ಲ ಕಾರ್ಯನಿರ್ವಾಹಕರ ತಂಡ 3 ಜನ ಅವರನ್ನು ಇದನ್ನು ಮಾಡಿದ್ದಾರೆ, ಏನು ಸಮಿತಿನೂ ಮಾಡಿದ್ದಾರೆ, ಏನೇನು ಮಾಡಬೇಕು ಅಂತ ಹೇಳಿ. ನಾನು ಹೇಳೋದು ಕೇಂದ್ರಕ್ಕೆ ಬೆಟ್ಟು ತೋರಿಸಿ, ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಇಲ್ವಾ? ಇಲ್ಲಿ ಏನಾಗಬೇಕು, ಫಸ್ಟ್ ನಮ್ಮ ರಾಜ್ಯ ಸುಭಿಕ್ಷ ಆಗ್ಬೇಕಾ ಬೇಡವಾ? ರಾಜ್ಯದ ಪರಿಸ್ಥಿತಿ, ಈಗ ಆಟೋ ಡ್ರೈವರ್ ಇದ್ದಾರೆ, ಅವ್ರಿಗೆ ಏನು ತೊಂದರೆ ಆಗ್ತದೆ? ಒಂದು ಪೆಟ್ರೋಲ್ ಬಂಕಲ್ಲಿ ಒಂದು ಪ್ರೈಸ್, ಇನ್ನೊಂದು ಕಡೆ ಒಂದು ಪ್ರೈಸ್. ಜನ ಇವರೇನೋ ಬಂದು ಮಾತಾಡ್ತಿದ್ದಾರೆ, ಎಲ್ಲರೂ ಬಂದು ಇಲ್ಲಿ ಮಾತಾಡೋಕ್ಕಾಗತ್ತಾ? ಪ್ರತಿನಿತ್ಯ ಜನ ಏನು ತೊಂದರೆ ಆಗ್ತಾ ಇದೆ, ಹೌದು ಕೇಂದ್ರಕ್ಕೆ ಬೆಟ್ಟು ತೋರಿಸಬೇಕು, ನಿಜ. ರಾಜಕೀಯ ಬೇಕೇ ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ರಾಜಕೀಯದ ಜೊತೆಗೆ ನಿಜವಾದ ಪ್ರಾಬ್ಲಮ್ ಇದೆ, ಅದರ ಬಗ್ಗೆ CM ಏನ್ ಮಾಡ್ತಿದ್ದಾರೆ ಅಥವಾ ಅವ್ರ ತಂಡ ಏನ್ ಮಾಡ್ತಾ ಇದೆ, ಅಧಿಕಾರಿಗಳು ನಿಜವಾಗ್ಲೂ ಕಾರ್ಯಪ್ರವೃತ್ತರಾಗಿದ್ದಾರಾ ಅಥವಾ ಕೇಂದ್ರಕ್ಕೆ ಬೆಟ್ಟು ತೋರಿಸೋದು ಹೇಗೆ, ಇದನ್ನು ಹೆಂಗೆ ಉಲ್ಬಣ ಮಾಡಬಹುದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾರ? ನಾನು ಅದ್ರದ್ದು ನಿಜವಾಗ್ಲೂ ತುಂಬಾ ಒಂದು ಗಂಭೀರ ವಿಚಾರ ನೀವು ಚಿಂತನೆ ಮಾಡುವ ತರ ಆಗಿದೆ ನಿಮ್ಮ ಮಾತು. ನಾನು ಹೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾರ್ ಯಾವುದು ಮೇಡಮ್? ಇದು ಕಾರ್ ಕೆ ಇದು ಯಾವ ಬ್ರ್ಯಾಂಡ್, ಯಾವ ಕಾರ್ ಮಾಡೋದು? ಲೈವ್ ಅಲ್ಲಿ ಇದೆ ನಮ್ದು ಅಲ್ಲ ಬಿಡಿ, ಇಲ್ಲಿ ಇತ್ತು ಬಿಡಿ, ಅದು ನಿಮ್ದಲ್ವಾ? ಓಕೆ ಮೇಡಮ್, ಹುಷಾರು ಮೇಡಮ್, ಆಮೇಲೆ ಗಾಡಿ ನಿಂತೋದಕ್ಕಷ್ಟೇ. ರಿಸರ್ವ್ ಮಾಡೋ ವಿಚಾರಕ್ಕೆ ಬಂದ್ರೆ, ಕೆಲವೊಂದು ಮುಖೇಶ್ ಅಂಬಾನಿ ಅವ್ರದ್ದು ಸೇರಿದಂತೆ 3 ಖಾಸಗಿ ಕಂಪನಿಗಳಿಗೆ ಏನು ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟು ಲಾಭಾಂಶನ ಮಾಡಿಕೊಟ್ರು, ಅದು ಸಹ ಒಂದು ಪರಿಣಾಮ ಆಗಿರಬಹುದಾ ಅಂತ ಒಂದು ಪ್ರಶ್ನೆ ಇದೆ ಸರ್. ಯಾಕಂದ್ರೆ ಗೌರ್ಮೆಂಟ್ ಅಲ್ದೇನೆ 3 ಸಂಸ್ಥೆಗಳು ಇವತ್ತು ಆಯಿಲ್ ರಿಫೈನರೀಸ್ ನ ಇಟ್ಕೊಂಡಿದೆ, ಅದೆಷ್ಟೋ ಲಕ್ಷ ಕೋಟಿ ಲಾಭವನ್ನ ಪಡ್ಕೊಂಡಿದೆ. ಎಲ್ಲೋ ಒಂದ್ ಕಡೆ ನಮ್ಮ ದೇಶದ ಪ್ರಧಾನಿಗಳು ಅವರಿಗೆ ಲಾಭ ಮಾಡೋ ಒಂದು ನಿಟ್ಟಿನಲ್ಲಿ ನೀವು ಹೇಳಿದಾಗ ಇನ್ನೂ 1-2 ಕಡೆ ಮಾಡಬಹುದಿತ್ತು, ರಿಸರ್ವ್ ಮಾಡ್ಕೋಬಹುದಿತ್ತು, ಅದಕ್ಕೆ ಗಮನ ಕೊಡ್ಲಿಲ್ವಾ ಅನ್ನೋದು ನಂದೊಂದು ಪ್ರಶ್ನೆ ಇತ್ತು ಸರ್. ಗೊತ್ತಿಲ್ಲ ಮೇಡಮ್, ಅದು ಅವ್ರನ್ನೇ ಕೇಳಬೇಕು. ಬಟ್ ನಮ್ಮ ದೇಶದಲ್ಲಿ ಒಂದು ಸ್ಟ್ರಾಟಜಿಕ್ ರಿಸರ್ವ್ ಅಂತ ಒಂದಿದೆ. ಲಾಸ್ಟ್ ಒಂದು ಮಾತು ಹೇಳಿ ಹೊರಟ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಇದೆ. ಸ್ಟ್ರಾಟಜಿಕ್ ರಿಸರ್ವ್ ಏನು ಅಂತಂದರೆ, ಬಹಳ ತುಂಬ ನೀಟಾದಂಥ ಸ್ಪಷ್ಟ ಉದಾಹರಣೆ ಕೊಡಬೇಕು ಅಂದರೆ, ಮನೇಲಿ ತಿನ್ನೋಕ್ಕೆ ಒಂದೇ ಒಂದು ಅಕ್ಕಿ ಕಾಳಿಲ್ಲ ಅಂತಂದಾಗ ನಾವು ಯಾವುದೋ ಒಂದು ಭಾಳ ಎಮೋಷ್ನಲ್ ವಸ್ತುವನ್ನು ಮಾರಲೇಬೇಕು. ಅದು ಯಾವುದು ಅಂತ ನಾನು ಹೇಳೋದಿಲ್ಲ, ನಾನು ನಿಮಗೆ ಗೊತ್ತು, ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಒಂದು ಎಮೋಷ್ನಲ್ ವಸ್ತುನ ಮಾರಲೇಬೇಕು ಅನ್ನೋ ಪರಿಸ್ಥಿತಿಗೆ ಮನೆ ಯಜಮಾನ ಬಂದ್ಬಿಡ್ತಾನೆ. ಅದೇ ಥರ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಇದೆ. ಒಂದು ದೇಶಕ್ಕೆ ಇನ್ನೇನು ಆಗದೇ ಇಲ್ಲ ಅಂತಂದಾಗ 9.5 ದಿನಗಳ ಕಾಲದಷ್ಟು ಸ್ಟ್ರಾಟಜಿಕ್ ರಿಸರ್ವ್ ಮಾತ್ರ ನಮ್ಮ ಹತ್ರ ಇರೋದು. 9.5 ಡೇಸ್ಗಾಗುವಷ್ಟು ಮಾತ್ರ ಸ್ಟ್ರಾಟಜಿಕ್ ರಿಸರ್ವ್. ಹಾಗಂದು ಮಾತ್ರಕ್ಕೆ ನಾವೇನು ಪಡಿಪಾಟ್ಲು ಪಟ್ಬಿಡ್ತೀವೋ, ಇದು ಮಾಡ್ಬಿಡ್ತೀವೋ, ಜನ ಎಲ್ಲ ಏನು ಎತ್ತಿನ ಗಾಡಿ ತಗೊಂಡು ಓಡಾಡ್ಬಿಡ್ತಾರ, ಹಂಗಾಗ್ಬಿಡ್ತಾ ಹಿಂಗಾಗ್ಬಿಡ್ತಾ. ಅಲ್ಲ, ಯುದ್ಧದ ತೀವ್ರತೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಆತಂಕ ಸೃಷ್ಟಿ ಆಗಿದೆ. ಹಂಗೆಲ್ಲ ಆಗೋದಿಲ್ಲ. ವಾಟ್ ರಷ್ಯಾ ಹ್ಯಾಸ್ ಬೀನ್ ಎ ಸ್ಟುಪೆಂಡಸ್ support for India.
ನಾವು ಅವರಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮಗೆ ಬೇರೆ ಬೇರೆ ಎಲ್ಲವೂ ಕೂಡ ಇದೆ. ಬಟ್ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನೀವು ರಾಜ್ಯ ಸರ್ಕಾರದವ್ರು ಏನು ಮಾಡಬೇಕು ಅಂತಂದರೆ ಜನಕ್ಕಾಗಿರುವ ಆಘಾತ, ಹೋಟೆಲ್ನವ್ರಿಗಾಗಿರುವ ಆಘಾತ, ಆಟೋದವ್ರಿಗಾಗಿರುವ ಆಘಾತ, ಸಾಮಾನ್ಯರಿಗಾಗಿರುವಂಥ ಆಘಾತ, ಇಡ್ಲಿ ತಿನ್ನೋಕೆ ಹೋದರೆ ಸಿಗುತ್ತೋ ಇಲ್ವೋ ಅನ್ನುವ ಆಘಾತ, ದೋಸೆ ತಿನ್ನೋಕೆ ಹೋದರೆ ಹೊಟ್ಟೆ ತುಂಬಿಸ್ಕೊಳಕ್ಕಾಗುತ್ತೋ, ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು, ಅವರ ಡಿನ್ನರ್ಗೆ ನಮಗೆ ಇವತ್ತು ಇಲ್ಲ, ಆ ನಿಟ್ಟಿನಲ್ಲಿ ಪರಿಷ್ಕರಣೆ ಹೌದು. ಪರಿಷ್ಕರಣೆ ಇಲ್ಲ, ನೀವು ಜನರ ಮನಸ್ಸು ಗೆಲ್ಲುವಂಥ ಪ್ರಯತ್ನ ಮಾಡಬೇಕು. ಯು ಶುಡ್ ಹೋಲ್ಡ್ ಎ ಪ್ರೆಸ್ ಆತಂಕ ಮೀಟ್, ಸೃಷ್ಟಿ ಆಗದೆ ಯು ಶುಡ್ ಹೋಲ್ಡ್ ಎ ಪ್ರೆಸ್ ಮೀಟ್, ಯು ಶುಡ್ ಅಡ್ರೆಸ್ ದಿ ಪೀಪಲ್, ಯು ಶುಡ್ ಟಾಕ್ ಟು ಪೀಪಲ್. ರಾಜ್ಯದ ಘನತವಂತ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಆಗ್ಲೇ ಪತ್ರ ಬರೆದಿದ್ದಾರೆ ಸರ್ ಇವತ್ತು. ಪತ್ರ ಬರೆದು ಬಿಟ್ರೆ ಯಾಕೆ ಚೆನ್ನಾಗಿ ಓದ್ತಾರ ಮೇಡಮ್? ನಾನು ಓದಲೇ ಇಲ್ಲ ಮೇಡಮ್ ಇವತ್ತಿನ ಪೇಪರು, ನಾನು ನಿಜವಾಗ್ಲೂ ಓದಲಿಲ್ಲ ಪತ್ರ, ನಾನು ನೋಡಲೇ ಇಲ್ಲ ಪತ್ರನ, ಆಯ್ತಾ. ಆಮೇಲೆ ಕರ್ನಾಟಕ ಬೇರೆ ಎಲ್ಲ ಇಟ್ಟಿದ್ದೆ, ನನಗೆ ಕಾಣಿಸ್ಲೇ ಇಲ್ಲ, ಆಯ್ತಾ. ಒಂದ್ ನಿಮಿಷ ಅಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಿಗಳಿಗೆ ಪತ್ರ ಬರೆದಿರೋದು ಅಂದ್ರೆ ದೊಡ್ಡ ವಿಚಾರ ಅಲ್ಲ ಮೇಡಮ್, ಪತ್ರ ಬರೆಯೋದು ಅವ್ರಿಗಲ್ಲ. ಅಲ್ಲ ಅಲ್ಲ ಮೇಡಮ್, ಮೊದಲನೇ ಹಂತದ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಮೇಡಮ್ ರಾಜ್ಯದಲ್ಲಿ ಏನ್ ಮಾಡ್ಬೇಕು ಗೊತ್ತಾ ಮೇಡಮ್, ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಐ ರಿಯಲಿ ರೆಸ್ಪೆಕ್ಟ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಅವರ್ ಸ್ಟೇಟ್, ನಮ್ಮ ಉಪಮುಖ್ಯಮಂತ್ರಿಗಳು. ಐ ಟೋಟ್ಲಿ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದಮ್, ಆಯ್ತಾ. ಅಥವಾ ಇಂಧನ ಸಚಿವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ದೇ ಆರ್ ಆಲ್, ಜಾರ್ಜ್ ಅವರಾಗಿರ್ಬೋದು, ವಿ ಹ್ಯಾವ್ ಗ್ರೇಟೆಸ್ಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಆಲ್ ಆಫ್ ದಮ್. ಇದ್ರ ಬಗ್ಗೆ ಇಲ್ಲ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಅವ್ರೇನು ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಆ ಥರದ್ದೆಲ್ಲ ಮಾತುಗಳಲ್ಲ. ನಾನೇನು ಹೇಳೋದು ಗೊತ್ತಾ, ಒಂದು ದೊಡ್ಡ ಪ್ರೆಸ್ ಮೀಟ್ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಯು ಅಡ್ರೆಸ್ ದಿ ಪೀಪಲ್. ಹೌದು, ಜನಸಾಮಾನ್ಯರಿಗೆ. ನೀವು ಅಷ್ಟೇ, ಕೇಂದ್ರ ಸರ್ಕಾರದವರು ಅಷ್ಟೇ ಅದನ್ನೇ ಮಾಡಬೇಕು, ಆಯಿತಾ. ಮೋದಿಯವ್ರು ಬಂದು ಮಾತಾಡಿದ್ರೇ ಇನ್ನೂ ಚೆನ್ನಾಗಿರುತ್ತೆ. ಅವ್ರು ಮಾತಾಡಲ್ಲ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಅವ್ರ ಮೀಡಿಯಾ ಅಂದ್ರೆ ಭಯ, ಪಾಪ ಬರಲ್ಲ.